ಕರೋನಾ ಹೆಸರಿನಲ್ಲಿ ಬಿಜೆಪಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ. ನ್ಯಾಯಾಲಯದ ನ್ಯಾಯಾಧೀಶರಿಂದ ಸಮಿತಿ ರಚನೆ ಮಾಡಿ ಸಮಗ್ರ ತನಿಖೆಗೆ ಆಗ್ರಹ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಆಯಸ್ಸು ಕಡಿಮೆ ಇದೆ ಎಂದು ಭವಿಷ್ಯ ನುಡಿದ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್. ರಾಮನಾಥ್ ಜಿಲ್ಲೆಯನ್ನ ರಾವಣನ ಜಿಲ್ಲೆಯನ್ನಾಗಿ ಮಾಡಿದ ಎಚ್.ಡಿ. ರೇವಣ್ಣ ಹಾಗೂ ಬೆಂಬಲಿಗರು. ಪಿಎಸ್ಐ ಕಿರಣ್ ಕುಮಾರ್ ಆತ್ಮಹತ್ಯೆ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹ. ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ವಿರುದ್ಧ ಮಾಜಿ ಕೆಡಿಪಿ ಸದಸ್ಯ ದೇವರಾಜೇಗೌಡರಿಂದ ಗಂಭೀರ ಆರೋಪ. ಮತ್ತು ನಾಡಿನೆಲ್ಲೆಡೆ ಸಂಭ್ರಮದ ಭ್ರಾತೃತ್ವ ಬೆಸೆಯುವ ಹಬ್ಬ. ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಬೆಸಿಗೆ ರಾಖಿ ಹಬ್ಬ. ಪುರಾಣ ಪ್ರಸಿದ್ಧ ಆಚರಣೆ ರಕ್ಷಾಬಂಧನ. ಕರೋನಾ ಹೆಸರಿನಲ್ಲಿ ಬಿಜೆಪಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದ್ದು ಸೂಕ್ತ ತನಿಖೆಯನ್ನು ನಡೆಸುವ ಅಗತ್ಯವಿದೆ. ಸರ್ಕಾರದ ಆಯಸ್ಸು ಕಡಿಮೆ ಇದೆ ಎಂದು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಿಕೆ ಸುರೇಶ್ ಅವರು ಸರ್ಕಾರದ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 130 ದಿನಗಳಿಂದ ರಾಷ್ಟ್ರದಲ್ಲಿ ಸಂಭವಿಸಿರುವ ಕರೋನಾ ವೈರಸ್ ವಿಚಾರವಾಗಿ ಅನಾಹುತಗಳು ಸಂಭವಿಸಿವೆ. ದೇಶದ ಮತ್ತು ರಾಜ್ಯದ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನ ಕಾಂಗ್ರೆಸ್ ಮತ್ತು ಎಲ್ಲಾ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳು ದೇಶಕ್ಕೆ ಒಂದು ಎಂದು ಸಾಬೀತುಪಡಿಸಿದೆ. ಆದರೆ ಕರೋನಾ ಹೆಸರಿನಲ್ಲಿ ಜನರು ಸಾಯುತ್ತಿದ್ದಾರೆ. 18 ಲಕ್ಷ ಜನರು ದೇಶದಲ್ಲಿ ಕರೋನಾ ಪಾಸಿಟಿವ್ ಹೊಂದಿದ್ದಾರೆ. 1500 ಜನರು ಮೃತಪಟ್ಟಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಾಡಿರುವ 4,000 ಕೋಟಿ ರೂಪಾಯಿಗಳನ್ನ ಹೆಚ್ಚಿನ ಹಣದಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣವನ್ನ ಮಂತ್ರಿಗಳು ಮತ್ತು ಅಧಿಕಾರಿಗಳು ಜೇಬಿಗಿಳಿಸಿದ್ದಾರೆ ಎಂದು ದೂರಿದರು. ಲಾಕ್ಡೌನ್ ಘೋಷಣೆ ಮಾಡಿದ 120 ದಿನಗಳ ನಂತರ ಬೆಂಗಳೂರಿನಲ್ಲಿ ವಸ್ತು ಪ್ರದರ್ಶನದ ಮೈದಾನದಲ್ಲಿ ಕರೋನಾ ಸೆಂಟರ್ ಮಾಡಲು ಹೊರಟಿದ್ದಾರೆ. ಕರೋನಾ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿದ್ದು, ಕರೋನಾ ವೇಳೆ ಯಾವುದೇ ಸಿದ್ಧತೆ ಮಾಡಿಕೊಳ್ಳದೆ 90 ದಿನಗಳ ನಂತರದಲ್ಲಿ ಸಿದ್ಧತೆ ಮುಂದಾಗಿರುವುದು ಇವರಿಗೆ ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಈ ಸಂಕಷ್ಟದಲ್ಲಿ ಜನರು ಬದುಕುವುದೇ ಕಷ್ಟವಾಗಿದೆ. ಕೋವಿಡ್ ಹೆಸರಿನಲ್ಲಿ ಸತ್ತವರ ಮೇಲೆ ಭ್ರಷ್ಟಾಚಾರಗಳು ನಡೆಯುತ್ತಿದ್ದು, ಹೆಣದ ಮೇಲೆ ಹಣವನ್ನ ಮಾಡಲು ಹೊರಟಿದ್ದಾರೆ ಎಂದು ಕಿಡಿಕಾರಿದರು. ಇನ್ನು ಮಾಸ್ಕ್ ದರ ಮಾರುಕಟ್ಟೆಯಲ್ಲಿ ದರಗಳಿಗಿಂತ 126 ರೂಪಾಯಿಗಳಿಂದ 150 ರೂಪಾಯಿಗಳವರೆಗೂ ಖರೀದಿ ಮಾಡಲಾಗಿದೆ. ಕಳಪೆ ಗುಣಮಟ್ಟದ ಮಾಸ್ಕ್ ಗಳನ್ನ ಖರೀದಿ ಮಾಡಿದ್ದು ಕಂದಾಯ ಇಲಾಖೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದ್ದು, ವೆಂಟಿಲೇಟರ್ ಗಳನ್ನ ಸರ್ಕಾರದಲ್ಲಿ ಕನಿಷ್ಠ 5.6 ಲಕ್ಷ ರೂಪಾಯಿಗಳಿಂದ 18.20 ಲಕ್ಷ ರೂಪಾಯಿವರೆಗೂ ಹಣವನ್ನು ನೀಡಿ ಖರೀದಿ ಮಾಡಿದ್ದಾರೆ. ಸ್ಯಾನಿಟೈಸರ್ ಮಾರುಕಟ್ಟೆಯಲ್ಲಿ 80 ರಿಂದ 100 ರೂಪಾಯಿ ಇರುವುದನ್ನ 250 ರಿಂದ 300 ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿರುತ್ತಾರೆ. ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ನಮಗೆ ಲೆಕ್ಕ ಕೊಡುವುದು ಬೇಡ. ರಾಜ್ಯದ 6 ಕೋಟಿ ಜನರಿಗೆ ಲೆಕ್ಕವನ್ನ ತಿಳಿಸಿಕೊಡಬೇಕು ಎಂದು ಬಿಜೆಪಿ ಸರ್ಕಾರ ಆಡಳಿತ ಯಂತ್ರ ಕುಸಿದಿದ್ದು, ಇವರಲ್ಲಿ ಯಾವ ಹೊಂದಾಣಿಕೆಯೂ ಇರುವುದಿಲ್ಲ. ಹಸಿರು ಟವಲ್ ಹಾಕಿಕೊಂಡು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಇವರು ಸರ್ಕಾರವು ರೈತರ ಸಮಸ್ಯೆ ಬಗ್ಗೆ ಒಂದು ಮಾತನಾಡದೆ ಕರೋನಾ ಹೆಸರಿನಲ್ಲಿ ಹೇಳುವ ಮೂಲಕ ಜಾರಿಕೊಳ್ಳುವ ಕೆಲಸವನ್ನ ಮಾಡುತ್ತದೆ ಎಂದು ದೂರಿದ್ರು. ರಾಜ್ಯದಲ್ಲಿ ಜನರು ಕರೋನಾ ಬಂದು ಸಾಯುತ್ತಿದ್ದರೆ ಬೋರ್ಡ್ ಚೇರ್ಮನ್ಗಳ ಸ್ಥಾನಕ್ಕೆ ಅಧಿಕಾರ ನೀಡಲು ಸರ್ಕಾರ ಹೊರಟಿರುವುದಾಗಿ ವ್ಯಂಗ್ಯವಾಡಿದ್ರು. ಎಲ್ಲ ಆರೋಪಿಗಳನ್ನ ಮತ್ತು ಮಂತ್ರಿಗಳನ್ನ ನೀಡಿರುವ ಸತ್ಯತೆಗಳನ್ನ ಪರಾಮರ್ಶಿಸಲು ರಾಜ್ಯ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರುಗಳಿಗೊಬ್ಬರಿಗೆ ತನಿಖೆಯ ಆಯೋಗವನ್ನ ರಚಿಸಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದ್ರು. ಹಣ ಲೂಟಿ ಮಾಡಿರುವವರ ಬಗ್ಗೆ ಇದನ್ನ ಪ್ರತಿ ಹಳ್ಳಿಯಲ್ಲೂ ಕೊಂಡೊಯ್ಯಲಾಗುತ್ತದೆ. ನಮಗೆ ರಾಜ್ಯದ ಜನತೆಯ ಹಿತ ಪ್ರಮುಖವಾಗಿದ್ದು, ನಿಮ್ಮ ಗೊಡ್ಡ ನೋಟಿಸ್ಗೆ ಯಾರು ಹೆದರುವುದಿಲ್ಲ. ಈ ಬಿಜೆಪಿ ಸರ್ಕಾರಕ್ಕೆ ಆಯಸ್ಸು ಕಡಿಮೆ ಇದೆ. ಜುಡಿಷಿಯಲ್ ತನಿಖೆಯನ್ನ ಮಾಡಿ ಶುದ್ಧಿ ಮಾಡಿಕೊಳ್ಳುವಂತೆ ಸಲಹೆಯನ್ನ ನೀಡಿದ್ರು. ಇಂದು ಬಿಜೆಪಿ ಸರ್ಕಾರಕ್ಕೂ ಮತ್ತು ಇಲಾಖೆಯ ಅಧಿಕಾರಿಗಳಿಗೂ ಹೊಂದಾಣಿಕೆ ಇರುವುದಿಲ್ಲ. ಪರಿಹಾರ ಧನವನ್ನ ಕೊಡುವುದಕ್ಕಾಗಿ ಹೇಳಿ ಎಲ್ಲಾ ಕ್ಷೌರಿಕರಿಗೆ ಲೈಸೆನ್ಸ್ ಇರುವುದಿಲ್ಲ, ಕೆಲವರಿಗೆ ಮಾತ್ರ ಇದ್ದು ಇವರಿಂದ ಯಾವುದೇ ಪ್ರಯೋಜನವೂ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದೆ. ಹೊಂದಾಣಿಕೆಯ ರಾಜಕೀಯವನ್ನ ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ಎಂದು ಸ್ಪಷ್ಟೀಕರಿಸಿದ್ರು. ಹಾಸನ ಜಿಲ್ಲೆಯಲ್ಲಿ ಒಟ್ಟಾಗಿ ಪಕ್ಷದ ಕೆಲಸವನ್ನ ಮಾಡಲಾಗಿದೆ. ನಂಬಿಕೆ ದ್ರೋಹ ಎಂದರೆ ಯೋಗೇಶ್ವರ್ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪನವರನ್ನ ಅಧಿಕಾರಕ್ಕಿಂತ ತೆಗೆಯಲು ಗುಂಪು ಕಟ್ಟಲಾಗಿದೆ. ಬಣ್ಣ ಹಾಕುವ ಜನ ಎಂದು ಎಂಎಲ್ಸಿ ಮಾಡಿದ್ದಾರೆ. ನಾವೆಲ್ಲ ಒಟ್ಟಾಗಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಪಕ್ಷವನ್ನ ಎದ್ದೇಳುತ್ತದೆ. 2-3ನೆಯ ನಾಯಕರ ಜೊತೆಯಲ್ಲಿ ಗೂಡಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ಳುವ ಕೆಲಸವನ್ನ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. 75 ಲಕ್ಷ ಕಿಟ್ಗಳ ಆಹಾರ ಕಿಟ್ಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಲೆಕ್ಕ ಕೊಟ್ಟಿದ್ದೀರಿ. ಯಾರು ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದೀವಿ. ಕಾಂಗ್ರೆಸ್ ಪಕ್ಷದವರು ಒಬ್ಬ ಜನಪ್ರತಿನಿಧಿಗಳಾಗಿ ಮಾನ್ಯ ಸಿಎಲ್ಪಿ ನಾಯಕರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಎಲ್ಲ ಶಾಸಕರು ಏನನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 75 ಲಕ್ಷ ಕಿಟ್ ಕೊಟ್ಟಿದ್ದೀರಲ್ಲ, ಯಾರು ಕೊಟ್ಟಿದ್ದೀರಿ? ಸ್ಯಾನಿಟೈಸರ್ನ ನೀವು 150 ರೂಪಾಯಿ ಇದ್ದಂತ ಸ್ಯಾನಿಟೈಸರ್ನ 600 ರೂಪಾಯಿ ತಗೊಂಡಿದ್ದೀರಲ್ಲ, ಎಷ್ಟು ತಗೊಂಡಿದ್ದೀರಿ? ಪಿಪಿ ಕಿಟ್ಗಳು ಕಳಪೆ ಗುಣಮಟ್ಟದ ಪಿಪಿ ಕಿಟ್ಗಳು ಅಂತ ಹೇಳಿ ಯಾರು ಹೇಳಿರೋರು? ಕಾಂಗ್ರೆಸ್ ಪಕ್ಷದವರಲ್ಲ.
ಆ ಕ್ಷೇತ್ರದ ಆ ಪಕ್ಷದ ಮಾಜಿ ಶಾಸಕರು ಡಾಕ್ಟರ್ ಬಗಲಿ ಅವರು ಏನ್ ಹೇಳ್ತಾರ ಅವರು, ವೆಂಟಿಲೇಟರ್ ಗುಣಮಟ್ಟ ಇಲ್ಲ, ಕಳಪೆ ಗುಣಮಟ್ಟದ ವೆಂಟಿಲೇಟರ್ ಗಳನ್ನ ತಂದಿದ್ದಾರೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ಫೈಲ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಆರೋಪ ಅಲ್ಲ, ನಿಮ್ಮ ಪಕ್ಷದವರೇ ಲೋಕಾಯುಕ್ತಕ್ಕೆ ಫೈಲ್ ಮಾಡಿರ್ತಕ್ಕಂಥ ಒಂದು ಕಂಪ್ಲೇಂಟ್. ಇವತ್ತು ದಾಖಲೆಗಳನ್ನ ಕೋರ್ಟ್ ನಲ್ಲಿ PIL ಹಾಕಿದ್ದಾರೆ. ಎಲ್ಲಿದೆ ದಾಖಲೆಗಳು ಅಂತ ಹೇಳಿದ್ರೆ ನಾವೇನು ಆರೋಪ ಮಾಡ್ತಾ ಇಲ್ಲ, ನೀವೇ ಹೇಳಿದಿರಿ ಸುಮಾರು 4,000 ಕೋಟಿ ರೂಪಾಯಿ ಹಣವನ್ನ ಕೋವಿಡ್ ವಿಚಾರದಲ್ಲಿ ನಾವು ಖರ್ಚು ಮಾಡಿದ್ದೇವೆ ಅಂತ. ಆ ಹಣಕ್ಕೆ ಲೆಕ್ಕ ಕೇಳ್ತಾ ಇದ್ದೀವಿ. ಒಂದು ವೆಂಟಿಲೇಟರ್ ಬೆಲೆ ಒಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ 4,65,000 ನಿಗದಿ ಮಾಡಿ ಸಪ್ಲೈ ಮಾಡ್ತಾ ಇದ್ರೆ, ತಮಿಳುನಾಡಿನ ಸರ್ಕಾರ 4 ಲಕ್ಷ ರೂಪಾಯಿ ಕೊಟ್ಟು ವೆಂಟಿಲೇಟರ್ ಖರೀದಿ ಮಾಡ್ತಾ ಇದ್ರೆ, ಕರ್ನಾಟಕದಲ್ಲಿ 18 ಲಕ್ಷ, 12 ಲಕ್ಷ, 13 ಲಕ್ಷ, ಒಬ್ಬೊಬ್ರು ಒಂದೊಂದು ಮಂತ್ರಿ, ವೈದ್ಯಕೀಯ ಮಂತ್ರಿ ಒಂದ್ ರೇಟ್ ತಗೊಂಡ್ರೆ ಆರೋಗ್ಯ ಮಂತ್ರಿ ಇನ್ನೊಂದು ರೇಟಿಗೆ ವ್ಯಾಪಾರ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ರೇಟಿಗೆ ವ್ಯಾಪಾರ. ಯಾರು ಎಲ್ಲೇನು ವ್ಯಾಪಾರ ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತ ನೋಡ್ರಿ ಇನ್ನೊಂದ್ ಕಡೆ ಇನ್ನೊಂದು ರೇಟಿಗೆ ವ್ಯಾಪಾರ. ಇವ್ರ ಲೆಕ್ಕನೇ ಸಿಗ್ತಾ ಇಲ್ಲ. SDRF ಫಂಡು, NDRF ಫಂಡು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ, ಬೇರೆ ಬೇರೆ CSR ಮುಖಾಂತರ ಯಾರ್ಯಾರು ಹಣ ಕೊಟ್ಟಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳ ನಿಧಿಗೆ ಹಣ ಕೊಟ್ಟಿದ್ದಾರೆ, ಲೆಕ್ಕ ಕೊಡ್ಬೇಕಲ್ಲ. ನಾವು ಅದನ್ನ ಕೇಳ್ತಾ ಇರ್ತಕ್ಕಂಥದ್ದು, ಲೆಕ್ಕ ಕೊಡಿ. ಇವತ್ತು ರಾಜ್ಯದ ಜನರಿಗೆ ಉತ್ತರ ನೀವು ತಲುಪಿಸಬೇಕಾಗಿದೆ. ನೀವು ಮಾಡಿರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ, ಸುಮಾರು 2,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರಗಳು ನೀವೆಲ್ಲ ನೋಡಿದ್ದೀರಿ. ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ. 1,100 ಬೆಡ್ಗಳನ್ನ ನಾವು 10,100 ಬೆಡ್ಗಳು ನಾವು ಹಾಕಿದೀವಿ ಅಂತ. ಈಗ ಏನಾಗಿದೆ, ಎಲ್ಲ ಪರಿಶೀಲನೆ ಮಾಡಿದ್ಮೇಲೆ 6,500 ಬಂದಿದ್ದಾರೆ. 6,500 ಬಂದ ಮೇಲೆ ಈಗ ಡಾಕ್ಟರ್ ಕರೀತಾ ಇದ್ದಾರೆ. 4 ತಿಂಗಳು ಏನು ಮಾಡಲಿಲ್ಲ, 120, 130 ದಿನ ಮಜಾ ಮಾಡಿಕೊಂಡು ಯಾರ್ಯಾರು ಟೆಂಡರ್, ಕಮಿಷನ್, ಯಾರ್ಯಾರು ಎಷ್ಟು ಇಸ್ಕೋಬೇಕು ಅಂತ ಲೆಕ್ಕ ಹಾಕ್ತಾ ಇದ್ದವರು ಈಗ ಡಾಕ್ಟರ್ಗಳು ಬೇಕು, ಡಾಕ್ಟರ್ಗಳ ಅವಶ್ಯಕತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಚಂದ್ರಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿ ಶಿವರಾಮು, HK ಜವರೇಗೌಡ, SM ಆನಂದ್, HK ಮಹೇಶ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ, ಪಕ್ಷದ ಮುಖಂಡರಾದಂತಹ ದೇವರಾಜೇಗೌಡರವರು ಇತರರು ಹಾಜರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಚನ್ನರಾಯಪಟ್ಟಣದ ನಗರ ಪೊಲೀಸ್ ಠಾಣೆಯ PSI ಕಿರಣ್ ಕುಮಾರ್ ಆತ್ಮಹತ್ಯೆಯ ವಿಚಾರ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿ ಇಂದು ಚನ್ನರಾಯಪಟ್ಟಣದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ವತಿಯಿಂದ ಮೌನ ಪ್ರತಿಭಟನೆಯನ್ನ ನಡೆಸಲಾಯಿತು. ಚನ್ನರಾಯಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಿಂದ ಸರ್ಕಾರಿ ಆಸ್ಪತ್ರೆಯ ವೃತ್ತದ ಮುಖಾಂತರವಾಗಿ ಮಿನಿ ವಿಧಾನಸೌಧಕ್ಕೆ ಸುಮಾರು 35 ಜನ ಅಂತರವನ್ನ ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಮೌನ ಪ್ರತಿಭಟನೆಯನ್ನ ನಡೆಸಿದ್ರು. ತಾಲೂಕು ಕಚೇರಿಯ ಮುಂದೆ ಶ್ರೀನಿವಾಸ್ ಮಾತನಾಡಿ, ಕಿರಣ್ ಕುಮಾರ್ ಸಾವಿನ ಹಿಂದೆ ಯಾರ ಕೈವಾಡ, ಯಾವುದಕ್ಕೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂಬುವ ಕಾರಣ ನಮಗೆ ತಿಳಿಯಬೇಕು. ಇದು CBI ತನಿಖೆ ಆಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ಕಿರಣ್ ಕುಮಾರ್ ಸಂಬಂಧಿಕರಿಗೆ, ಮಕ್ಕಳಿಗೆ ಎಜುಕೇಶನ್ ಹಾಗೂ ಹೆಂಡತಿಗೆ ಸರ್ಕಾರಿ ಕೆಲಸವನ್ನ ನೀಡಬೇಕು ಎಂದು ಒತ್ತಾಯಿಸುತ್ತೇವೆ ಎಂದು ತಿಳಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರದೀಪ್, ಚನ್ನರಾಯಪಟ್ಟಣ, ಜಸ್ಟ್ ನ್ಯೂಸ್. ಬೇಲೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದ್ದಂತಹ ಆರೋಪಿ ಓರ್ವನಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಒಂದು ದಿನ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಸೋಮವಾರ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ ಸ್ಯಾನಿಟೈಸರ್ ಇಂದ ಸ್ವಚ್ಛಗೊಳಿಸಿದ್ದಾರೆ. ನೆಹರು ನಗರದ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿ ಕರೆತರಲಾಗಿದ್ದಂತಹ ಒಬ್ಬ ಆರೋಪಿಯನ್ನ ಕೊರೋನಾ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಠಾಣೆಯಿಂದ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಅನ್ನ ಮಾಡಲಾಗಿದೆ. ಆರೋಪಿಯ ಸಂಪರ್ಕವನ್ನ ಹೊಂದಿದ ನಮ್ಮ ಎಲ್ಲ ಸಿಬ್ಬಂದಿಗಳನ್ನ ಸ್ವಾಬ್ ಟೆಸ್ಟ್ ಅನ್ನ ಮಾಡಿಸಿದ್ದು ಎಲ್ಲರಿಗೂ ನೆಗೆಟಿವ್ ವರದಿ ಬಂದಿದ್ದು ನಾವು ವಾಸವಾಗಿರುವಂತಹ ವಸತಿ ಗೃಹವನ್ನ ಸಂಪೂರ್ಣ ಸ್ಯಾನಿಟೈಸರ್ ಮಾಡಲಾಗಿದೆ. ದೂರು ಸಲ್ಲಿಸುವ ಸಾರ್ವಜನಿಕರಿಗೆ ಕಚೇರಿಯ ಒಳಗಡೆ ಬರಲು ಸಂಪೂರ್ಣ ನಿಷೇಧವನ್ನ ಹೇರಲಾಗಿದ್ದು ಯಾವುದೇ ಅರ್ಜಿ ಹಾಗೂ ಸಮಸ್ಯೆಗಳು ಬಗೆಹರಿಸಲು ಠಾಣೆಯ ಹೊರಭಾಗದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸಾಮಾಜಿಕ ಕಾರ್ಯಕರ್ತ ನೂರ್ ಅಹಮದ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸೋಂಕು ಸಮುದಾಯಗಳಿಗೆ ಹೆಚ್ಚಾಗಿ ಹರಡುತ್ತಿದ್ದು ಅದರಲ್ಲೂ ಸರ್ಕಾರಿ ಕಚೇರಿ ಹಾಗೂ ಸಿಬ್ಬಂದಿಗಳಿಗೆ ಸೋಂಕು ಹರಡುತ್ತಿರುವುದು ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಅವರ ನಿವಾಸ
ಅಂಗಡಿಗಳಿಗೂ ಸ್ಯಾನಿಟೈಸರ್ ಅನ್ನ ಮಾಡಲಾಗುತ್ತದೆ. ಸಾರ್ವಜನಿಕರು ಭಯ ಪಡದೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಹೋಗಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಎಸ್ಐ ನಾಗರಾಜು, ಮನು, ಪುಟ್ಟಸ್ವಾಮಿ, ದೇವೇಂದ್ರ, ಸಾಮಾಜಿಕ ಕಾರ್ಯಕರ್ತ ಸಂಪತ್, ಅಶ್ವಥ್ ಇತರರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಬೇಲೂರಿನ ಮಲ್ಲಿಕಾರ್ಜುನ ಗ್ರೂಪಿನ ಜಾನಕಮ್ಮನವರ ವಾರ್ಷಿಕ ಸ್ಮರಣೆಯ ನೆನಪಿನಲ್ಲಿ ದವಸ ಧಾನ್ಯಗಳ ಕಿಟ್ ಅನ್ನು ವಿತರಿಸಲಾಯಿತು. ಒಂದನ್ನ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹೆಸರಾಗಿರುವ ಮಲ್ಲಿಕಾರ್ಜುನ ಗ್ರೂಪ್ ಜಾನಕಮ್ಮನವರ ವಾರ್ಷಿಕ ವೈಕುಂಠ ಸಮಾರಾಧನೆಯ ಸಂದರ್ಭದಲ್ಲಿ 50 ಕುಟುಂಬಗಳಿಗೆ ತಮ್ಮ ತಾಯಿಯವರ ವೈಕುಂಠ ಸಮಾರಾಧನೆಯ ಸಂದರ್ಭದಲ್ಲಿ ದವಸ ಧಾನ್ಯ ಕಿಟ್ ಅನ್ನ ಮನೆ ಮನೆಗಳಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೇದ ಬ್ರಾಹ್ಮಣ ಕೆಆರ್ ಮಂಜುನಾಥ್ ಮಾತನಾಡಿ, ಸಮಾಜ ಸೇವೆಯಲ್ಲಿ ನಮ್ಮ ತಾಯಿ ನಾಗರತ್ನಮ್ಮ ಅವರು ಸದಾ ಕ್ರಿಯಾಶೀಲರಾಗಿದ್ದು ಅವರ ವರ್ಷದ ವೈಕುಂಠ ಸಮಾರಾಧನೆಯನ್ನ ಸರಳವಾಗಿ ಮನೆಯಲ್ಲಿ ಮಾಡಲಾಗುತ್ತದೆ. ಕರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಸಮಾಜದ ಬಂಧು ಮಿತ್ರರನ್ನ ಕರೆದು ಊಟೋಪಚಾರವನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ದವಸ ಧಾನ್ಯಗಳು ಹಾಗೂ ತರಕಾರಿ ಕಿಟ್ಗಳನ್ನ ಮನೆ ಮನೆಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಲಾಗುತ್ತದೆ. ಕರೋನಾ ಸೋಂಕಿನ ಸಂಕಷ್ಟದಿಂದ ಜನರು ಪಾರಾಗಬೇಕು ಎಂದು ಇಂದು ಸಂಕಲ್ಪ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗ್ರೂಪಿನ ಮಹೇಶ್, ಮೆಡಿಕಲ್ ರಾಜಶೇಖರ್, ಸುಭಾಷ್, ರಘುನಾಥ್, ವೆಂಕಟೇಶ್, ಶೇಷಾಚಲ, ವಸಂತಲಕ್ಷ್ಮಿ, ರಾಜೇಶ್ವರಿ, ಗೀತಾ, ವರಲಕ್ಷ್ಮಿ, ಸ್ವರ್ಣಗೌರಿ, ಗಾಯತ್ರಿ, ಲಲತಾ ಇತರರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಚನ್ನರಾಯಪಟ್ಟಣದ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಸರಣಿ ಕೊಲೆಗಳು ನಡೆಯುತ್ತಿದ್ದು ಪೊಲೀಸ್ ಇಲಾಖೆ ಮತ್ತು ಜನಪ್ರತಿನಿಧಿಗಳು ವೈಫಲ್ಯವೇ ಇದಕ್ಕೆ ಕಾರಣ ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ಯುವರಾಜ್ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಂದು ಚನ್ನರಾಯಪಟ್ಟಣದಲ್ಲಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಅವರು, ಬೇರೆ ತಾಲೂಕುಗಳಿಗೆ ಹೋಲಿಸಿಕೊಂಡರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಪ್ರಕರಣಗಳು ಈ ರೀತಿಯಲ್ಲಿ ದಾಖಲಾಗುತ್ತಿವೆ. ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ. ರಾತ್ರಿಯ ವೇಳೆ 12 ಗಂಟೆಯಾದರೂ ರೆಸಾರ್ಟ್ಗಳು ಓಪನ್ ಆಗೇ ಇರುತ್ತವೆ. ಯಾವುದೇ ರೀತಿಯಾದಂತಹ ಸರಿಯಾದ ಟೈಮಿಂಗ್ಗೆ ಬಾಗಿಲು ಹಾಕಿಸುವುದಿಲ್ಲ. ನಗರದ ಠಾಣೆಯ ಪಿಎಸ್ಐ ಕಿರಣ್ ಕುಮಾರ್ ಆತ್ಮಹತ್ಯೆ ನಮಗೆಲ್ಲ ನೋವನ್ನ ತಂದಿದೆ. ಚನ್ನರಾಯಪಟ್ಟಣದ ಜನತೆ ಬೆಚ್ಚಿ ಬಿದ್ದಂತಾಗಿದೆ. ಅಧಿಕಾರದಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಹೀಗಾದರೆ ಜನಸಾಮಾನ್ಯರ ಗತಿ ಏನು ಎಂಬುದು ನಮಗೆ ಭಯವನ್ನ ಉಂಟು ಮಾಡಿದೆ. ಅವರ ಸಾವಿನ ಪ್ರಕರಣವನ್ನ ನ್ಯಾಯಾಂಗ ತನಿಖೆಯಾಗಬೇಕು. ಸತ್ಯಾಸತ್ಯತೆಯನ್ನ ಹೊರ ಬೀಳಬೇಕಾಗಿದೆ ಎಂಬುದು ನಮ್ಮ ಆಗ್ರಹವಾಗಿದ್ದು, ತಾಲೂಕಿನಲ್ಲಿ ಹೆಚ್ಚು ಮಾದಕ ವಸ್ತುಗಳು ಸಿಗುತ್ತವೆ. ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಇದರ ಬಗ್ಗೆ ಗಮನವನ್ನ ಹರಿಸಬೇಕು. ರಾತ್ರಿಯ ವೇಳೆ ಚಿಕ್ಕ ಮಕ್ಕಳನ್ನ ಮಾತನಾಡಿಸುವುದು ಭಯವಾಗುತ್ತದೆ. ಆ ರೀತಿಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಸಂದರ್ಭ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ರೀತಿಯ ಕ್ರಮಗಳನ್ನ ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ವಿನಂತಿ ಮಾಡಿದರು. ಕಿರಣ್ ಕುಮಾರ್ ಆತ್ಮಹತ್ಯೆಯ ಸಾವಿಗೆ ಕಾರಣ ಬೆಳಕಿಗೆ ಬಾರದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆಯನ್ನ ನೀಡಿದರು. ಪ್ರದೀಪ್, ಚನ್ನರಾಯಪಟ್ಟಣ, ಜಸ್ಟ್ ನ್ಯೂಸ್. ಪ್ರಧಾನಮಂತ್ರಿ ಮೋದಿಜಿ ಅವರು ಮನ್ ಕಿ ಬಾತ್ ನಲ್ಲಿ ಆಧುನಿಕ ಭಗೀರಥ ಕಲ್ಪನೆಯನ್ನ ಕಾಮೇಗೌಡರವರಿಂದ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದಾಸನ ದೊಡ್ಡಿ ಕಾಮೇಗೌಡರವರಿಗೆ ನಿರ್ಮಿಸಿದ ಕಟ್ಟಗಳ ಸ್ಥಳ ಪ್ರವಾಸಿಗರ ವೀಕ್ಷಣೆಯ ಸ್ಥಳವಾಗಿ ಮಾರ್ಪಾಟುವಾಗಿದೆ. ಮಳವಳ್ಳಿ ತಾಲೂಕಿನ ದಾಸಿನ ದೊಡ್ಡಿಯ ಗ್ರಾಮದಲ್ಲಿರುವ ಕಂದನಿ ಬೆಟ್ಟದ ತಪ್ಪಲಿನಲ್ಲಿ ಕಲ್ಪನೆಯ ಕಾಮೇಗೌಡರವರ 16 ಕಟ್ಟೆಯನ್ನ ನಿರ್ಮಿಸಿದ್ದು, ಈ ಸ್ಥಳವನ್ನ ಕುತೂಹಲದಿಂದ ವೀಕ್ಷಣೆ ಮಾಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಮುಂದಾಗುತ್ತಿದ್ದಾರೆ ಎಂದು ಐಎಎಸ್ ತರಬೇತಿದಾರರು ಹಾಗೂ ಸಮಾಜ ಸೇವಕರು ಶಿವಕುಮಾರ್ ಅವರ ತಂಡ ದಾಸನದೊಡ್ಡಿ ಗ್ರಾಮಕ್ಕೆ ಭೇಟಿ ನೀಡಿ ಕಟ್ಟೆಯನ್ನ ವೀಕ್ಷಣೆ ಮಾಡಿದ್ರು. ಬಳಿಕ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಕಾಮೇಗೌಡರವರು ನಿರ್ಮಿಸಿದ ಕಟ್ಟೆಗಳಲ್ಲಿ ನೋಡಿ ರಾಷ್ಟ್ರಕವಿ ಕುವೆಂಪು ಹೇಳಿದ ಉಳುವ ಯೋಗಿಯ ನೋಡಲ್ಲಿ ಹಾಡು ನೆನಪಾಗುತ್ತದೆ. ಒಬ್ಬ ರೈತ ಏನೆಲ್ಲ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನು ಕಾಮೇಗೌಡರವರು ಕರೋನಾದಿಂದ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್, ವಿನೋದ್ ಕುಮಾರ್, ಅಶೋಕ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಧುಕುಮಾರ್, ಮಳವಳ್ಳಿ, ಜಸ್ಟ್ ನ್ಯೂಸ್. ರಾಮನ ಜಿಲ್ಲೆಯಾಗಿದ್ದ ಹಾಸನವನ್ನ ರಾವಣನ ಜಿಲ್ಲೆಯನ್ನಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತು ಬೆಂಬಲಿಗರು ಮಾಡಿದ್ದಾರೆ. ಚನ್ನರಾಯಪಟ್ಟಣದ ಪಿಎಸ್ಐ ಕಿರಣ್ ಕುಮಾರ್ ಅವರ ಆತ್ಮಹತ್ಯೆಯನ್ನ ಸಿಬಿಐ ತನಿಖೆಗೆ ಒಳಪಡಿಸಿ ಸತ್ಯಾಂಶ ಹೊರಬರಬೇಕು ಎಂದು ಮಾಜಿ ಕೆಡಿಪಿ ಸದಸ್ಯರಾದಂತಹ ಜೆ. ದೇವರಾಜೇಗೌಡರವರು ಒತ್ತಾಯಿಸಿದರು. ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣದಲ್ಲಿ ಪಿಎಸ್ಐ ಕಿರಣ್ ಕುಮಾರ್ ಅವರ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ರಾಜಕೀಯ ಗಣ್ಯಾತಿ ಗಣ್ಯ
ಗಣ್ಯರು, ಅದರಲ್ಲೂ ಎಚ್.ಡಿ. ರೇವಣ್ಣನವರು ಅವರ ಕುಟುಂಬದ ಪ್ರಮುಖರು ಆಗ್ರಹಿಸುತ್ತಿರುವುದನ್ನ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಬೇಕಾಗಿದೆ. ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಧ್ವನಿ ಸುರುಳಿಯಿಂದ ಹರಿದಾಡಿದ್ವು. ಅದಕ್ಕೆ ಪೂರಕವಾದಂತಹ ಜಿಲ್ಲೆಯಾದ್ಯಂತ ಪೊಲೀಸ್ ಅಧಿಕಾರಿಗಳು ಆದಂತಹ ಎಎಸ್ಐ, ಡಿವೈಎಸ್ಪಿ ಹುದ್ದೆಗಳನ್ನ ಇವರು ಹಲವಾರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ದಾರೆ. ಈ ಜಿಲ್ಲೆಯನ್ನ ಭ್ರಷ್ಟ ಸಾಮ್ರಾಜ್ಯವನ್ನ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿಯನ್ನ ಹೊಡೆಯುತ್ತಾ ರಾಜಕಾರಣಗಳಲ್ಲಿ ಕೈಗೊಂಬೆಯಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡದೆ ದರೋಡೆಕೋರರಾಗಿ, ಮರಳು ಮಾಫಿಯಾದವರಾಗಿ ಶ್ರೀರಕ್ಷೆಯಾಗಿದ್ದಾರೆ. ಕೊಲೆಗೆ ಉತ್ತಮ ಮಾರ್ಗದರ್ಶಕರಾಗಿ ಅಮಾಯಕರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸುತ್ತಾ ಈ ಜಿಲ್ಲೆಯನ್ನ ರಾವಣನ ಜಿಲ್ಲೆಯನ್ನಾಗಿ ಮಾಡಿಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೋರುವಂತಹ ಕೆಲಸವು ಜಿಲ್ಲಾದ್ಯಂತ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪ್ರತಿ ಅಧಿಕಾರಿಗಳಿಗೂ ಜಿಲ್ಲೆಯಾದ್ಯಂತ ತೆಗೆದುಕೊಂಡು ಗಡಿಯಲ್ಲಿ ಜಿಲ್ಲೆಗಳನ್ನ ವರ್ಗಾವಣೆ ಮಾಡಿ ಸುಗ್ರೀವಾಜ್ಞೆ ತಂದು ವರ್ಗಾವಣೆ ಮಾಡಬೇಕು. ಈ ವಿಚಾರವಾಗಿ ನಾನು ಸಂಬಂಧಪಟ್ಟಂತಹ ಉನ್ನತ ಅಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ದಾಖಲೆ ಸಮೇತ ಪತ್ರ ಬರೆದು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಹೋರಾಟಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಹಾಸನ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳು ಮತ್ತು ಅವರ ಕುಟುಂಬದವರ ಚರ ಹಾಗೂ ಸ್ಥಿರ ಆಸ್ತಿಗಳ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ಅಕ್ರಮ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಸಿಡಿ ಧ್ವನಿ ಸುರುಳಿಯಲ್ಲಿ ಆಧಾರವಾಗಿಟ್ಟುಕೊಂಡು ಸಂಬಂಧಪಟ್ಟಂತಹ ಇಲಾಖೆಗೆ ದೂರನ್ನ ಕೊಟ್ಟು ಆ ಆಧಾರದ ಮೇಲೆ ನಾನು ಗನಾನ್ ಉಚ್ಚ ನ್ಯಾಯಾಲಯದಲ್ಲಿ ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಆದೇಶ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸುವುದಾಗಿ. ಇದುವರೆಗೂ ಜಿಲ್ಲಾದ್ಯಂತ ಎಷ್ಟು ಕ್ರೈಮ್ ನಡೆದಿದೆ, ಅದರಲ್ಲೂ ವಿಶೇಷವಾಗಿ ಚನ್ನರಾಯಪಟ್ಟಣದಲ್ಲಿ ತಾಲೂಕಿನಲ್ಲಿ ನಡೆಯುತ್ತಿರುವ ಕೊಲೆ, ದರೋಡೆ, ಸುಲಿಗೆ, ವೇಶ್ಯಾವಾಟಿಕೆ, ಅಪಹರಣದಂತಹ ಪ್ರಕರಣಗಳಲ್ಲಿ ಇರುವ ಅಪರಾಧಿಗಳು ಹಾಗೂ ಆರೋಪಿಗಳು ಯಾರು, ಹಿಂಬಾಲಕರು ಹಾಗೂ ಕ್ರೈಮ್ ಕೃತ್ಯ ನಡೆದಾಗ ಅದರಲ್ಲೂ ತಪ್ಪಿಸಿಕೊಳ್ಳಲು ಯಾವ ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಹಾಗೂ ಅವರುಗಳ ಮನೆಗಳಲ್ಲಿ, ತೋಟಗಳಲ್ಲಿ ಕರೆಸಿ ಪ್ರಕರಣಗಳನ್ನ ಖುಲಾಸೆಗೊಳಿಸಿದ್ದಾರೆ ಎಂಬುದರ ಬಗ್ಗೆ ಎಚ್.ಡಿ. ರೇವಣ್ಣನವರು ಕಾಳಜಿಯಂತೆ ಸಮಗ್ರ ತನಿಖೆಯಿಂದ ನಡೆಸಬೇಕು. ಕಳೆದ ತಿಂಗಳ ಹಿಂದೆ ನಡೆದಂತಹ ಉಪ ಚುನಾವಣೆಯ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣನವರ ಜ್ಯೇಷ್ಠ ಪುತ್ರ ಸೂರಜ್ ರೇವಣ್ಣ ನಿಂಬೇಹಳ್ಳಿ ಗ್ರಾಮಕ್ಕೆ ನನ್ನ ಬೆಂಬಲಿಗ ಗುಂಡಗಳೊಂದಿಗೆ ನುಗ್ಗಿ ಇಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಈ ಪ್ರಕರಣವನ್ನ ಸಹಿಸದ ಕೆಚ್ಚದೆಯ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಇದೇ ಕಿರಣ್ ಕುಮಾರ್ ಎಚ್.ಡಿ. ರೇವಣ್ಣನವರ ಜ್ಯೇಷ್ಠ ಪುತ್ರ ಸೂರಜ್ ರೇವಣ್ಣನವರನ್ನ ಆರೋಪಿಯಾಗಿ ಪ್ರಕರಣವನ್ನು ದಾಖಲಿಸಿ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ರು. ಅಂತಹ ಅಧಿಕಾರಿಯನ್ನ ಪ್ರತಿನಿತ್ಯ ಅವರ ತೋಟಕ್ಕೆ ಬಂದು ಸಲಾಂ ಹೊಡೆಯುವ ಸ್ಥಿತಿಗೆ ತಂದವರು ಯಾರು? ಈ ಪ್ರಕರಣದಿಂದ ತನ್ನ ಮಗ ಆರೋಪಿಯಿಂದ ತಿಳಿದ ಕೂಡಲೇ ಪೊಲೀಸ್ ಇಲಾಖೆ ವಿರುದ್ಧ ಕೋವಿಡ್-19 ಕಷ್ಟಕ್ಕೆ ನಡುವೆಯೂ ಪ್ರತಿಭಟನೆ ನಡೆಸಿ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯನ್ನ ನಿಷ್ಕ್ರಿಯಗೊಳಿಸಿ ಅವರ ಮಗನನ್ನ ನಿಂಬೇಹಳ್ಳಿಯ ಪ್ರಕರಣದಲ್ಲಿ ಒಂದು ಆರೋಪಿಯ ಸ್ಥಾನದಿಂದ ಕೈಬಿಟ್ಟು ಅಮಾಯಕರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಹಾಕಿಸಿದವರು ಯಾರು? ಇದನ್ನ ನೋಡಿದ್ರೆ ಅಪರಾಧಕ್ಕೆ ಪುಷ್ಟಿ ನೀಡಿ ಪಟ್ಟ ಅಧಿಕಾರಿಯ ಮೇಲೆ ರಾಜಕೀಯ ಪ್ರಭಾವವನ್ನ ಬೀರಿ ಅವರನ್ನ ಬಲಹೀನವಾಗಿ ಮಾಡಿರುವುದು ಯಾರು ಎಂಬುದು ತಿಳಿಯುತ್ತದೆ ಎಂದು ಆರೋಪಿಸಿದರು. ಮಾನ್ಯ ಉಸ್ತುವಾರಿ ಸಚಿವರು ಈ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಂತಹ ಎಚ್.ಕೆ. ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದು, ಅವರು ಒಂದು ಬಾರಿ ಅವರ ನಾಯಕರುಗಳ ಬಗ್ಗೆ ರಾಜಕೀಯ ಮಠಗಳಲ್ಲಿ ತಿರುಗಿಸಿ ನೋಡಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲವು ತಿಂಗಳು ಕಳೆದಿಲ್ಲ. ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಲ್ಲಿ ಅದರಲ್ಲೂ ಮಳೆಯಿಂದ ಹೆಚ್ಚು ಹಾನಿಗೊಳಗಾಗುತ್ತಿರುವಂತಹ ಸಕಲೇಶಪುರ ಕ್ಷೇತ್ರಕ್ಕೆ ಪ್ರವಾಸ ಕೈಗೊಂಡು ಅಲ್ಲಿನ ಅಭಿವೃದ್ಧಿಯ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತೆಗೆದುಕೊಳ್ಳಬೇಕಾದಂತಹ ಕೆಲಸಗಳ ಬಗ್ಗೆ ಗಮನ ಹರಿಸಿದ್ದಾರೆ. ಹಾಗೂ ಚನ್ನರಾಯಪಟ್ಟಣದಲ್ಲಿ 2 ಕೊಲೆ ನಡೆದಿರುವುದನ್ನ ಮಾಹಿತಿ ಬಂದ ಕೂಡಲೇ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ದೂರವಾಣಿಯ ಮೂಲಕ ಸಂಪರ್ಕಿಸಿ ಈ ಘಟನೆಯ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಲು ಮೌಖಿಕವಾಗಿ ಆದೇಶವನ್ನು ನೀಡಿ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗದಂತೆ ಎಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ ಇದ್ದೇನೆ. ಆದರೆ ಎಚ್.ಕೆ. ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದು ವರ್ಗಾವಣೆಯ ದಂಧೆಯಲ್ಲಿ ಮುಳುಗಿದ್ದಾರೆ ಎಂದು ಹೇಳುವ ಮೊದಲು ಅವರ ನಾಯಕರ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅವರ ಕಚೇರಿಯಲ್ಲಿ ರಾತ್ರಿ 12 ಗಂಟೆಯವರೆಗೂ ಅಧಿಕಾರಿಗಳ ವರ್ಗಾವಣೆಗಾಗಿ ಕಾಯುತ್ತಿದ್ದ ಪ್ರಸಂಗವು ಮರೆಯಬಾರದು ಎಂದು ನೆನಪಿಸಿದರು. ಹಾಸನದಲ್ಲಿ 270 ಕಿರಿಯ ಅಭ್ಯಂತರರು ಹುದ್ದೆಯಿಂದ ಬಡ್ತಿ ಹೊಂದಲು ಅಧಿಕಾರಿಗಳಿಂದ ಎಷ್ಟು ಹಣ ಪಡೆದಿದ್ದೀರಾ ಎಂಬುದನ್ನ ಟಿವಿ ಮಾಧ್ಯಮದಲ್ಲಿ ಬಿತ್ತರವಾಗಿದ್ದನ್ನ ಈ ರಾಜ್ಯದ ಜನತೆ ಮರೆತಿಲ್ಲ ಎಂದು ತಿರುಗೇಟು ನೀಡಿದ ಅವರು ಕುಮಾರಸ್ವಾಮಿಯವರ ಬೇಜವಾಬ್ದಾರಿಯಿಂದ ಮಾತನಾಡುವುದು ಒಳ್ಳೆಯದಲ್ಲ ಎಂದು ಬುದ್ಧಿವಾದವನ್ನ ಹೇಳಿದ್ರು. ಸನ್ಮಾನ್ಯ ಎಚ್.ಡಿ. ರೇವಣ್ಣ ಅವರು ಕಿರಣ್ ಕುಮಾರ್ ಅವರ ಆತ್ಮಹತ್ಯೆ ಇದು ಉನ್ನತಾಧಿಕಾರಿಗಳ ಒತ್ತಡದಿಂದ ಆಗಿರಬಹುದು. ಇದನ್ನ ಸಿಬಿಐ ತನಿಖೆ ಕೊಡಲೇಬೇಕು ಅಂತಂತ ಹೇಳಿ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಲ್ಲಿ ಕುಳಿತುಕೊಂಡು ಇದು ಉನ್ನತ ತನಿಖೆ ಆಗಲೇಬೇಕಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಪೂಜ್ಯ ದೇವೇಗೌಡರು ಕೂಡ ಅಲ್ಲಿ ಇದು ಸಮಗ್ರ ತನಿಖೆ ಆಗಬೇಕಂತ ಹೇಳ್ತಾ ಇದ್ದಾರೆ. ನಂತರ
ಶಿವಲಿಂಗೇಗೌಡ ಆಗಿರ್ಬೋದು ಮತ್ತೆ ನಮ್ಮ ಎಚ್ ಕೆ ಕುಮಾರಸ್ವಾಮಿ ಆಗಿರ್ಬೋದು, ಇವರೆಲ್ಲ ಒಂದು ಒಟ್ಟಾರೆ ಅಜೆಂಡಾ, ಒಂದು ಆಗ್ರಹ ಏನು ಅಂತಂದ್ರೆ ಇದು ಸಿಬಿಐ ತನಿಖೆ ಆಗ್ಲೇಬೇಕು ಅಂತೇಳಿ. ನೀವು ಇಡೀ ಜಿಲ್ಲೆಯಲ್ಲಿ ಎಷ್ಟು ಜನ ಅಮಾಯಕರ ಮೇಲೆ ಎಫ್ಐಆರ್ ಆಗಿಲ್ಲ? ಇಡೀ ಜಿಲ್ಲೆಯಲ್ಲಿ ಎಷ್ಟು ಜನ ಅಮಾಯಕರು ಜೈಲು ಸೇರಿಲ್ಲ? ಯಾವತ್ತು ಯಾರ ಬಗ್ಗೆ ಕಾಳಜಿ? ಯಾಕೆ ಹೋಗಿದ್ಕೆ ಮಗ ನೀವು ತೋರಿಸಿದಂತ ದಾಖಲೆಗಳು ಮತ್ತೆ ಇದಾವಲ್ಲಿ. ಅಂತ ಕೇಸನ್ನ ನೀವು ರಾಜಕೀಯ ಒತ್ತಡ ಏರಿ ಮಾನಸಿಕವಾಗಿ ಅವನು ಕುಗ್ಗಿಸಿ ಅವನ ಕೈಯಿಂದ ನೀವು ಫೀ ರಿಪೋರ್ಟ್ ಹಾಕ್ಸಿದಿರಲ್ಲ, ನಿಮ್ದು ಒತ್ತಡ ಬಿದ್ದಿಲ್ಲ ಅವ್ರ ಮೇಲೆ. ಯಾರಿಗೂ ಕೇರ್ ಮಾಡ್ತಿದ್ದಂಥವ್ರು, ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಮಾರ್ಗದರ್ಶಕರಾಗಿದ್ದಂಥ ವ್ಯಕ್ತಿ, ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಅವರು ಸ್ಥೈರ್ಯ ತುಂಬ್ತಾ ಇರೋದು, ಆತ್ಮಸ್ಥೈರ್ಯ ತುಂಬ್ತಾ ಇರೋದು. ನೀವು ಕೇಳಿ, ಚಂದ್ರಪೇಟೆ ತಾಲೂಕಲ್ಲಿ ಗ್ರಾಮಾಂತರ ಠಾಣೆ ಇರ್ಬೋದು, ಪಟ್ಟಣ ಠಾಣೆಯಲ್ಲಾಗಿರ್ಬೋದು, ಅಲ್ಲಿ ಪೊಲೀಸ್ ಕಿರಿಯ ಅಧಿಕಾರಿಗಳಾಗಿರ್ಬೋದು, ಕಾನ್ಸ್ಟೇಬಲ್ಗಳು ಕೇಳಿಯಲ್ಲಿ ಕಿರಣ್ ಕುಮಾರ್ ಆಗಿರ್ಬೋದು ಅಂತಂದ್ವಿ. ಅವರಿಗೆ ಧೈರ್ಯ ತುಂಬಿ ಕೆಚ್ಚತೆಯಲ್ಲಿ ಕೆಲಸ ಮಾಡಕ್ಕೆ ಅವಕಾಶ, ಒಂದು ಉತ್ತೇಜನ ಇರ್ತಾರೆ. ಅಂತ ವ್ಯಕ್ತಿ ಒಂದು ಆತ್ಮಹತ್ಯೆ ಮಾಡ್ಕೊತಾನೆ ಅಂತ ಅಂದ್ರೆ ಇದರಲ್ಲಿ ಯಾರು ಕೈವಾಡ ಇದೆ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಒಬ್ಬ AS ಆಗಿ ಬಂದನು, PC ಆಗಿ ಬಂದನು, ASI ಆಗಿ, CPI ಆಗಿ, PSI ಆಗಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಕೋಟ್ಯಾಂತರ ಆಸ್ತಿಯನ್ನು ಮಾಡಿದ್ದಾನೆ, ಬೆಂಗಳೂರಲ್ಲಿ ಕೋಟ್ಯಾಂತರ ಆಸ್ತಿ ಮಾಡಿದಂತ ಮಾಹಿತಿ ಕಲಾಗಿದ್ದೀನಿ ನಾನೀಗ. ತಕ್ಷಣ ರಾಜ್ಯ ಸರ್ಕಾರಕ್ಕೆ ಎಂಟ್ರಿ ಆಗಿ 15 ವರ್ಷದಿಂದ ಈಚೆಗೆ ಯಾರ್ಯಾರು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರೆ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, DSPಗಳು ಅವರ ಚಲಸ್ಥಿರ ಆಸ್ತಿಗಳನ್ನು ತನಿಖೆ ಮಾಡಬೇಕಿವಲ್ಲಿ. ತನಿಖೆ ಮಾಡಿ ತಪ್ಪು ಕಂಡು ಬಂದ್ರಲ್ಲಿ ಕೂಡಲೇ ಅವ್ರನ್ನ ಸೇವೆಯಿಂದ ವಜಾಗೊಳಿಸಿ ಅವ್ರನ್ನ ಕ್ರಿಮಿನಲ್ ಕೇಸ್ ಫಿಕ್ಸ್ ಮಾಡಿ ಅವ್ರ ಆಸ್ತಿ ಮುಟ್ಕೊಳ್ಳಾಕಬೇಕಲ್ಲಿ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹಾಸನ ಜಿಲ್ಲೆಯಲ್ಲಿ ಕಲಾವಿದರ ಹಿತರಕ್ಷಣೆಗಾಗಿ ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘವನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ರಾಜಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಕಲಾವಿದರ ಹಿತರಕ್ಷಣೆಗಾಗಿ ಜಿಲ್ಲೆಯಲ್ಲಿ ಸಂಘವನ್ನ ಸ್ಥಾಪಿಸಲಾಗಿದೆ. ಈಗಾಗಲೇ ಪದಾಧಿಕಾರಿಗಳ ನೇಮಕವನ್ನ ಮಾಡಿಕೊಳ್ಳಲಾಗಿದೆ. ಸಂಘದ ಮೂಲ ಉದ್ದೇಶ ಕಲಾವಿದರ ಹಿತರಕ್ಷಣೆಯಾಗಿದ್ದು, ನೋಂದಣಿಯಾಗಿರುವ ಸದಸ್ಯರಿಗೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲು ಉದ್ದೇಶವನ್ನ ಹೊಂದಲಾಗಿದೆ. ಕರೋನಾ ಸಂದರ್ಭದಲ್ಲೂ ಎಲ್ಲರಂತೆ ಈ ಕಲಾವಿದರಿಗೂ ಕೂಡ ಸಮಸ್ಯೆ ಎದುರಾಗುತ್ತಿದ್ದಾಗ ಜೀವನ ಮಾಡುವುದೇ ಕಷ್ಟಕರವಾಗಿದೆ. ಇಂತಹ ಕಲಾವಿದರನ್ನ ಕೈಹಿಡಿಯುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಮನವಿಯನ್ನ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ನಮಗೆ ಸ್ಪಂದನೆ ದೊರಕಿರುವುದಿಲ್ಲ. ಸಂಘದ ವತಿಯಿಂದ ಈಗಾಗಲೇ ಬಡ ಕುಟುಂಬಗಳಿಗೆ ಸಾಕಷ್ಟು ಸಹಾಯವನ್ನ ಮಾಡುತ್ತಾ ಬರಲಾಗಿದೆ. ಅತ್ಯಂತ ಬಡ ಕುಟುಂಬಗಳಿಗೆ ಗುರುತಿಸುವ ಪ್ರಕ್ರಿಯೆಯೂ ನಡೆಯುತ್ತಿದ್ದು, ಜನಪ್ರತಿನಿಧಿಗಳು ಸಹಕಾರದಿಂದ ಹೆಚ್ಚಿನ ಸಹಾಯ ಮಾಡುವ ಮೂಲಕ ನೆರವಿನಾಗಿ ಮುಂದಾಗಬೇಕು ಎಂದು ಮನವಿ ಮಾಡಿದ್ರು. ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ರಾಜ್ಯದೊಳಗೆ 12,500 ಜನರು ಕಲಾವಿದರಿದ್ದು, ಹಾಸನ ಜಿಲ್ಲೆಯಲ್ಲಿ 600 ಜನ ಕಲಾವಿದರು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್, ಗೌರವಾಧ್ಯಕ್ಷ ಮೋಹನ್, ಖಜಾಂಚಿ ಮುಸ್ತಫಾ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ದೇಶವನ್ನ ಬೆಚ್ಚಿ ಬೀಳಿಸಿರುವಂತಹ ಕರೋನಾವು ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ನೂರಾರು ಪ್ರಕರಣಗಳು ದಾಖಲಾಗುತ್ತಿರುವ ಸಂದರ್ಭದಲ್ಲಿ ಸೋಮವಾರದಂದು ಒಂದೇ ದಿವಸದಲ್ಲಿ 131 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಮತ್ತೆ 5 ಸಾವುಗಳು ಸೇರಿ ಇದುವರೆಗೂ 70 ಜನರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮಾಹಿತಿಯನ್ನ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಸೋಮವಾರ ದಾಖಲಾಗಿರುವ ಕರೋನಾ ಪ್ರಕರಣದಲ್ಲಿ ಬೇಲೂರಿನಲ್ಲಿ 5, ಹಾಸನದಲ್ಲಿ 48, ಅರಸೀಕೆರೆಯಲ್ಲಿ 10, ಚನ್ನರಾಯಪಟ್ಟಣದಲ್ಲಿ 9, ಅರಕಲಗೂಡಿನಲ್ಲಿ 20, ಹೊಳೆನರಸೀಪುರದಲ್ಲಿ 15, ಸಕಲೇಶಪುರದಲ್ಲಿ 1 ಸೇರಿ ಇತರೆ ಜಿಲ್ಲೆಗಳಲ್ಲಿ 1 ಸೇರಿ ಒಂದು ದಿವಸದಲ್ಲಿ 131 ಪಾಸಿಟಿವ್ ಕೇಸ್ಗಳನ್ನ ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 2,548ಕ್ಕೆ ಏರಿಕೆಯಾಗಿದ್ದು, 1,057 ಮಂದಿ ಗುಣಮುಖರಾಗಿ ಮನೆಗೆ ವಾಪಸ್ ತೆರಳಿದ್ದಾರೆ. 1,421 ಮಂದಿ ಸಕ್ರಿಯವಾಗಿ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಸೋಮವಾರದಂದು 5 ಜನರು ಕರೋನಾದಿಂದ ಮೃತಪಟ್ಟಿದ್ದು, ಇದುವರೆಗೂ ಜಿಲ್ಲೆಯಲ್ಲಿ ಕರೋನಾದಿಂದ 70 ಜನರು ಸಾವನ್ನ ಸಂಭವಿಸಿದೆ. ದಿನೇ ದಿನೇ ಕರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಇಂತಹ ಗುಣಲಕ್ಷಣಗಳು ಕಂಡುಬಂದಲ್ಲಿ ಹಿಮ್ಸ್ ಅಥವಾ ಸಾರ್ವಜನಿಕರ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಉತ್ತಮ ದರ್ಜೆಯ ಮಾಸ್ಕ್ ಗಳನ್ನ ಧರಿಸಿ ಸ್ಯಾನಿಟೈಸರ್ ಅನ್ನ ಬಳಕೆ ಮಾಡಬೇಕು. ಸಮಯ ಸಮಾರಂಭವನ್ನ ಆದಷ್ಟು ಕಡಿಮೆ ಮಾಡುವ ಮೂಲಕ ಕರೋನಾ ಸೋಂಕನ್ನು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮನವಿ ಮಾಡಿದರು. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 131 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 2,548 ಪ್ರಕರಣಗಳು ದಾಖಲಾಗಿದೆ. ಇವತ್ತು ಆಕ್ಟಿವ್ ಕೇಸಸ್ಸು
1421. ಟೋಟಲ್ ಡಿಸ್ಚಾರ್ಜಸ್ ಆಗಿರೋಂಥದ್ದು 1057. ಇವತ್ತು ಸುಮಾರು 5 ಜನ ಕೋವಿಡ್ ಮತ್ತು ಉಸಿರಾಟದ ತೊಂದರೆಯಿಂದ ನಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ 70 ವರ್ಷದ ಪುರುಷರು, ಅವರು ಹಾಸನಕ್ಕೆ ಸೇರಿದವರು, ಅವರು ಕೂಡ ಇವತ್ತು ನಿಮ್ಸ್ ಆಸ್ಪತ್ರೆಯಲ್ಲಿ ಹಸುನಾಗಿದ್ದಾರೆ. ಇನ್ನೊಬ್ಬರು 65 ವರ್ಷದ ಮಹಿಳೆ, ಅವರು ಅರಸೀಕೆರೆ ತಾಲೂಕಿಗೆ ಸೇರಿದವರು, ಅವರು ಕೂಡ ಉಸಿರಾಟದ ತೊಂದರೆಯಿಂದ ನಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು, ಅವರು ಕೂಡ ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 58 ವರ್ಷದ ಪುರುಷರು, ಅವರು ಅರಕಲಗೂಡಿಗೆ ಸೇರಿದವರು, ಅವರು ಉಸಿರಾಟದ ತೊಂದರೆಯಿಂದ ನಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಅವರು ಕೂಡ ಇವತ್ತು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 50 ವರ್ಷದ ಪುರುಷರು, ಅವರು ಚನ್ನರಾಯಪಟ್ಟಣಕ್ಕೆ ಸೇರಿದವರು, ಅವರು ಕೂಡ ಇವತ್ತು ಡೆತ್ ಆಗಿದೆ. ಅವ್ರದ್ದು ಕೂಡ ಇವತ್ತು ಏನು ನಿಯಮಾನುಸಾರ ಅವರದನ್ನು ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇನ್ನೊಬ್ಬರು 75 ವರ್ಷದ ಪುರುಷರು, ಅವರು ಕೂಡ ಬೇಲೂರಿಗೆ ಸೇರಿದವರು, ಅವರು ನಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು, ಅವ್ರದ್ದು ಕೂಡ, ಇವರೆಲ್ಲರದ್ದು ಕೂಡ ಏನು ಸರ್ಕಾರದ ನಿಯಮ ಇದೆ ಅದರ ಪ್ರಕಾರ ನಾವು ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಒಟ್ಟು ಈ ಒಂದು ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ 70 ಆಗಿದೆ. ಈಗ 43 ಜನ ICUನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ, ಅರಕಲಗೂಡಲ್ಲಿ 20 ಪ್ರಕರಣ, ಅರಸೀಕೆರೆಯಲ್ಲಿ 10, ಬೇಲೂರಲ್ಲಿ 5, ಚನ್ನರಾಯಪಟ್ಟಣದಲ್ಲಿ 9, ಹಾಸನದಲ್ಲಿ 70 ಪ್ರಕರಣ, ಹೊಳೆನರಸೀಪುರದಲ್ಲಿ 15, ಸಕಲೇಶಪುರದಲ್ಲಿ 1, ಒಟ್ಟು 131 ಪ್ರಕರಣ ದಾಖಲಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಯಾರು ಸಿಂಪ್ಟಮ್ಯಾಟಿಕ್ಸ್ ಮತ್ತು ಯಾವುದೇ ರೋಗ ಲಕ್ಷಣ ಇಲ್ಲ ಮತ್ತು ಅವರು ನಾರ್ಮಲ್ ಇದ್ದಾರೆ ಅಂಥವ್ರನ್ನ ನಾವು ಹೋಮ್ ಐಸೋಲೇಷನಲ್ಲಿ ಇಡೋವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಮಾಡ್ತಾಯಿದೆ. ಈಗ ಆಲ್ರೆಡಿ 398 ಜನ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಅವರಿಗೆ ಅನಗತ್ಯವಾಗಿ ಭಯಪಡೋ ಅಂಥದ್ದು ಇಲ್ಲ. ಆ ವ್ಯಕ್ತಿಗಳನ್ನು ಕಳಂಕಿತರಂತೆ ನೋಡಬಾರ್ದು. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರು ಈ ಒಂದು ಕಾಯಿಲೆಯಿಂದ ಗುಣಮುಖರಾಗಲು ಸಹಕಾರ ನೀಡಬೇಕು. ಯಾರಾದರೂ ಈ ಥರ ಹೋಮ್ ಐಸೋಲೇಷನ್ ಇದ್ದಂಥವರು ಯಾರಿಗಾದರೂ ಯಾವುದಾದ್ರೂ ತೊಂದರೆಗಳಾದರೆ ಪಕ್ಕದ ಆಸ್ಪತ್ರೆಯ ವೈದ್ಯರನ್ನು, ತಾಲೂಕು ಆಸ್ಪತ್ರೆ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಹಾಯವಾಣಿಗೆ ತಾವು ಕರೆ ಮಾಡಿ ಇದು ಸಹಾಯವನ್ನು ಪಡಿಬೋದಾಗಿದೆ. ಈಗಾಗಲೇ ತಮಗೆಲ್ಲರಿಗೂ ತಿಳಿಸಿರುವಂತೆ ಏನು ಶೀತ, ನೆಗಡಿ, ಕೆಮ್ಮು, ಜ್ವರ, ಉಸಿರಾಟದ ತೊಂದರೆ ಈ ಥರದಲ್ಲಿ ಯಾರಾದರೂ ಬಳಲ್ತಾ ಇದ್ದರೆ ತಕ್ಷಣ ಅವರು ತಪಾಸಣೆಗೆ, ಗಂಟಲು ದ್ರವ ತಪಾಸಣೆಗೆ ಒಳಪಡಬೇಕು. ಮತ್ತು ಯಾರಾದರೂ ಅಕ್ಕಪಕ್ಕದಲ್ಲೂ ಕೂಡ ಈ ಥರದ ಅವ್ರು ಯಾರಾದರೂ ಬಳಲ್ತಾ ಇದ್ದರೆ ತಕ್ಷಣ ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ಅಥವಾ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಏನು ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಜಿಲ್ಲಾಡಳಿತ ಪರವಾಗಿ ಮನವಿಯನ್ನು ಮಾಡ್ತೇನೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಜನಸಾಮಾನ್ಯರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನ ಉಳಿಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹಾಸನ ಲೋಕಸಭೆ ಸದಸ್ಯ ಪ್ರಜ್ವಲ್ ರೇವಣ್ಣ ಭರವಸೆಯನ್ನ ನೀಡಿದರು. ಆಲೂರು ತಾಲೂಕಿನ ನಿಡನೂರು ಗ್ರಾಮದ ರಸ್ತೆ ಭೂಮಿಗೆ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ PMRGC ಯೋಜನೆಯಡಿಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿಸಿದ್ದು, ಮಲೆನಾಡು ಭಾಗದಲ್ಲಿ ಪ್ರತಿ ಹೆಚ್ಚು ಮಳೆ ಬೀಳುವುದರಿಂದ ರಸ್ತೆಗಳು ತುಂಬಾನೇ ಹಾಳಾಗುತ್ತಿರುವುದನ್ನ ಗಮನದಲ್ಲಿಟ್ಟುಕೊಂಡು 4 ಬ್ಯಾಚ್ಗಳಲ್ಲಿ ನಿಡನೂರಿನಿಂದ ಅಬ್ಬನಜೋಡಿ ಹೊನ್ನವಲ್ಲಿ ಮಾರ್ಗವಾಗಿ ರಸ್ತೆಯನ್ನ, ಕಣತೂರಿನಿಂದ ಮುರಡೂರು ಮಾರ್ಗವಾಗಿ ಗುಂಡ್ಲಿನ ಬೆಳ್ಳೂರಿಗೆ ರಸ್ತೆಯನ್ನ ದುರಸ್ತಿಗೆ, ಆಲೂರು ಬಿಕ್ಕೋಡು ರಸ್ತೆಯನ್ನ ಚಿಕ್ಕಲ್ ಹೊಸಹಳ್ಳಿಯವರೆಗೂ ರಸ್ತೆ ದುರಸ್ತಿ ಹಾಗೂ ಮಗ್ಗೇರಾಯರಕೊಪ್ಪಲಿನಿಂದ ಕುಡಿದಲೆ ಮಾರ್ಗವಾಗಿ ಕಡಲೂರಿನ ಕೂಡುಗೆಯವರೆಗೂ ರಸ್ತೆ ದುರಸ್ತಿಗೆ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡು ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಗುತ್ತಿಗೆದಾರರಿಗೆ ವಹಿಸಲಾಗಿದೆ. ಕಾಮಗಾರಿ ಪಡೆದ ಗುತ್ತಿಗೆದಾರರು ಯಾವುದೇ ಲೋಪ ಬಾರದಂತೆ ಕಾಮಗಾರಿಯನ್ನು ಮುಗಿಸಿಕೊಡಬೇಕು. ಜನಸಾಮಾನ್ಯರು ಕೂಡ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನವನ್ನು ನೀಡಬೇಕು. ಆಲೂರು ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿರುವುದರಿಂದ ನಾನು ಸಂಸದದ ನಂತರದಲ್ಲಿ ಮೊದಲ ಬಾರಿಗೆ ಅಧಿಕಾರಿಗಳ ಸಭೆಯನ್ನ ಕರೆದು ಚರ್ಚಿಸಿದ್ದೇನೆ. ಮೊದಲು ಲೋಕಸಭೆಯ ಅಧಿವೇಶನದಲ್ಲಿ ಆನೆ ಕಾರಿಡಾರ್ ಹಾಗೂ ಅರಣ್ಯ ಅಗಲೀಕರಣದ ಬಗ್ಗೆ ಮಾತನಾಡಿ ಸರ್ಕಾರದ ಗಮನವನ್ನ
ಸೆಳೆಯುವುದಾಗಿ ತಿಳಿಸಿರುವುದಲ್ಲದೆ ಹೆಚ್ಚಿನ ಕೆಲಸವನ್ನು ಮಾಡಲು ನಿಮಗಳ ಶಕ್ತಿ ಅತಿ ಮುಖ್ಯ. ಆದುದರಿಂದ ತಾವುಗಳು ಸಂಪೂರ್ಣವಾಗಿ ನನ್ನ ಬೆಂಬಲವನ್ನ ನೀಡಿ ಮುನ್ನಡೆಸಬೇಕು ಎಂದು ಕೇಳಿದರು. ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ ಸಂಪೂರ್ಣವಾಗಿ ಹಾಳಾಗಿದ್ದ ರಸ್ತೆಗಳನ್ನ ಸಂಸದರು ಗುರುತಿಸಿ ಅಭಿವೃದ್ಧಿಪಡಿಸುತ್ತಿರುವುದು ಸಂತೋಷದ ವಿಷಯವಾಗಿದ್ದು, ಮುಂದೆ ದಿನಗಳಲ್ಲಿ ಇನ್ನು ಹೆಚ್ಚು ಕಾರ್ಯವನ್ನು ನಿರ್ವಹಿಸಲು ಸಂಸದರು ಹಾಗೂ ನಮಗೆ ಶಕ್ತಿಯನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಎತ್ತಿನಹೊಳೆ ಯೋಜನೆಯ ಇಲಾಖೆ ವತಿಯಿಂದ ಆಳವಾಗಿ ಕೊಳವೆಯನ್ನ ತೋಡಿರುವುದರಿಂದ ತಾಲೂಕಿನಲ್ಲಿ 7 ಗ್ರಾಮ ಪಂಚಾಯತ್ಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಸರ್ಕಾರದ ಜೊತೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಂಸದರಿಗೆ ಮನವಿಯನ್ನ ಮಾಡಿದ್ರು. ಸಕಲೇಶಪುರಕ್ಕೆ ಒಂದು ಟೋಟಲ್ ಆಗಿ 4 ಪ್ಯಾಕೇಜು ಒಟ್ಟಿನಲ್ಲಿ ಈ ತಾಲೂಕಿಗೆ ಸಂಬಂಧಪಟ್ಟಂಥ ವಿಚಾರ. ಇದು ದಯವಿಟ್ಟು ಹೇಳ್ತೀನಿ, ಇದು ಯಾವುದೋ ರೂಪದಲ್ಲಿ ನಾನು ಎಚ್ಚರಿಕೆ ತಗೊಂಡು ನಾನು ಮಾಡಿಸ್ಕೊಬಂದೆ ಅನ್ನೋ ಭಾವನೆ ಬೇಡ. ಇವತ್ತು ನೀವು ಕೊಟ್ಟಂಥ ಸಹಕಾರ, ನೀವು ಕೊಟ್ಟಂಥ ಶಕ್ತಿ, ನಿಮ್ಮೆಲ್ಲರ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸ ಏನು ನನಗೆ ಇವತ್ತು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮೊದಲಲ್ಲಿ ಗೆಲ್ಲಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ನನಗೆ ದುಡಿಮೆ ಮಾಡೋದಕ್ಕೆ, ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಇದು ಅನ್ನೋ ಒಂದು ಕಲ್ಪನೆಯಲ್ಲಿ ಇವತ್ತೆಲ್ಲ ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ಶಾಸಕರವರ ಒಂದು ಶಕ್ತಿ, ಒಂದು ಸಹಕಾರ ನಮ್ಮಲ್ಲಿದೆ. ಹಾಗೂ ಈ ಭಾಗದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು, ನೀವೆಲ್ಲರೂ ಕೂಡ ಸಾರ್ವಜನಿಕರು ಏನು ಶಕ್ತಿ ಕೊಟ್ಟಿದ್ದೀರಾ, ಇದರಿಂದ ಇವತ್ತು ಸುಮಾರು 200 ಕೋಟಿ ರೂಪಾಯಿ ಇವತ್ತು ಹಾಸನ ಜಿಲ್ಲೆಗೆ ಮತ್ತು ಕಡೂರು ತಾಲೂಕಿಗೆ ಒಂದು 45 ಕೋಟಿ ರೂಪಾಯಿ ಅನುದಾನನ ಇವತ್ತು ನಮ್ಮ PMGSY ಸ್ಕೀಮ್ ಮುಖಾಂತರ ಇವತ್ತು ಅನುದಾನ ತಂದಿದ್ದೀವಿ. ಇವತ್ತು ನನಗೆ ಕೇಳಿದಾಗ, ನನಗೆ ಇಂಜಿನಿಯರ್ಸ್ಗಳು ಬಂದು ಕೇಳಿದಾಗ ಎಲ್ಲಿ ರಸ್ತೆಗಳು ಆಗಬೇಕು ಅಂತ ಕೇಳಿದಾಗ, ನಾನು ಪ್ರತಿಯೊಬ್ಬರು ಶಾಸಕರು ಮತ್ತು ನಾಯಕರುಗಳಿಗೆಲ್ಲ ಫೋನ್ ಮಾಡಿ ಎಲ್ಲಿ ತೀರಾ ಹದಗೆಟ್ಟಿದ ಪರಿಸ್ಥಿತಿ ಇದೆ, ಭಾಳಷ್ಟು ಸಮಸ್ಯೆಗಳಿದೆ, ಎಲ್ಲಿ ಜನರಿಗೆ ತುಂಬ ಅನಿವಾರ್ಯ ಇದೆ, ಅಲ್ಲಿ ಮೊದಲನೇ ಅನುದಾನನ ನಾವು ಕೊಡಬೇಕಾಗತ್ತೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಇವತ್ತು ನಮ್ಮ ಅನುದಾನ ಕಮ್ಮಿ ಇದ್ದಿದ್ದರಿಂದ, ಒಂದು 200 ಕೋಟಿ ಅನುದಾನ ಇದ್ದಿದ್ದು ಇಡೀ ಜಿಲ್ಲೆಗೆ ಹಂಚಬೇಕಾಗಿರೋದ್ರಿಂದ ನಾವು ಎಲ್ಲೆಲ್ಲಿ ಸೂಕ್ಷ್ಮತೆ ಇದ್ದಾವೆ, ಭಾಳಷ್ಟು ಅತಿ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಇವತ್ತು ಸಕಲೇಶಪುರ ಮೊದಲನೇ ಸ್ಥಾನದಲ್ಲಿ ಇಟ್ಕೊಂಡು ನಾವು ಅನುದಾನ ಹಂಚಿಕೆ ಮಾಡಿದ್ದೀವಿ. ಇವತ್ತು ಸಕಲೇಶಪುರ ಒಂದೇ ತಾಲೂಕಿಗೆ ಇವತ್ತು ಸುಮಾರು 4 ರಸ್ತೆ ಅಂದರೆ 25ರಿಂದ 30 ಕೋಟಿ ರೂಪಾಯಿ ಅನುದಾನನ ಇವತ್ತು ಕೇವಲ ಬರೀ ಒಂದೇ ಕ್ಷೇತ್ರಕ್ಕೆ ಕೊಡೋವಂಥ ಕೆಲಸನ ಮಾಡಿದ್ದೀವಿ. ಹಾಗಾಗಿ ನಾವು ಖಂಡಿತವಾಗ್ಲೂ ಸಕಲೇಶಪುರ ಜನತೆ ಮೇಲೆ ಭಾಳ ಅಭಿಮಾನ ಇಟ್ಟಿದ್ದೀವಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಸಮಸ್ಯೆ ಇದ್ರೂ ಕೂಡ, ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ಇಲ್ಲ ರಸ್ತೆ ಸಮಸ್ಯೆ ಇರ್ಬೋದು, ಇಲ್ಲ ಆನೆಕಾಟ ಸಮಸ್ಯೆ ಇರ್ಬೋದು. ನಂಗೆ ಗೊತ್ತಿದೆ ಆಲೂರು ತಾಲೂಕಲ್ಲಿ ಭಾಳಷ್ಟು ಆನೆಕಾಟ ಇದೆ ಅಂತ. ಹಾಗಾಗಿ ನಾನು MP ಆದ ಮೊದಲನೇ ಬಾರಿಗೇನೆ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನಾನು ಶಾಸಕರು ಬಂದಿದ್ರು, ಎಲ್ಲರೂ ಬಂದಿದ್ರು, DC ಕಚೇರಿಯಲ್ಲೇ ನಾವು ಆನೆ ಕಾರಿಡಾರ್ದು ಮೀಟಿಂಗ್ಗಳು ತಗೊಂಡಿದ್ದೀವಿ. ಆಗ್ಲೇ ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹಿಸಿ ನಾನು ಆಗ್ಲೇ ನಮಗೆ ಸೆಷನ್ ಓಪನ್ ಆಗಿಲ್ಲ. ಸೆಷನ್ ಓಪನ್ ಆಗಿದ್ದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಂಪೂರ್ಣವಾಗಿ ನಾನು ಜಾಗಕ್ಕೆ ಈಗ ನೇರ ಖರೀದಿ ಆಗಿರ್ಬೋದು, ಇಲ್ಲ ಅಕ್ವಸಿಷನ್ ಆಗಿರ್ಬೋದು, ಅದಕ್ಕೆ ಅವ್ರಿಗೆ DC ಅವ್ರಿಗೆ ತೀರ್ಮಾನ ತಗೊಳ್ಳಿ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟು, ಅದು ಏನೇ ಇದ್ರೂ ಕೂಡ ಎಲಿಫೆಂಟ್ ಕಾರಿಡಾರು, ಏನು ಎಲಿಫೆಂಟ್ ಕಾರಿಡಾರ್ ಬೇರೆ, ಒಂದು ಎಲಿಫೆಂಟ್ ಕಾರಿಡಾರೇ ಬೇರೆ ಪ್ರಾಜೆಕ್ಟು, ಒಂದು ಏನು ಅರಣ್ಯನ ಅಗಲೀಕರಣ ಅಂದರೆ ಅರಣ್ಯ ಎಕ್ಸ್ಪ್ಯಾನ್ಷನ್ ಪುನರ್ಚೇತನ, ಅದನ್ನು ಬೇರೆ ಕಾರ್ಯಕ್ರಮವಾಗಿ ತಗೊಂಡು ನಾವು ಸಂಪೂರ್ಣವಾಗಿ ಆ ದುಡ್ಡನ್ನ ಯಾವ ರೀತಿ ಬರಬೇಕು. ಎತ್ತಿನೊಳೆಯಲ್ಲಿ ಕೆಲವು ರೈತರುಗಳು ಹೇಳಿದ್ರು ಎತ್ತಿನೊಳೆಯಲ್ಲಿ ದುಡ್ಡು ಕೊಡಿಸಿ, ನನಗೆ ದುಡ್ಡು ಕೊಡಿಸಿ ಅಂತ. ಬಟ್ ಎತ್ತಿನೊಳೆ ರೇಟ್ನ ಕೊಡಿಸಿ ಅವತ್ತೊಂದು ದಿವಸ ಅಕ್ವಿಸಿಷನಲ್ಲಿ ಎಲ್ಲರಿಗೂ ರೈತರುಗಳಿಗೆ ಒಂದು ಶಕ್ತಿ ತುಂಬ ಅಂತ ಕೆಲಸನ ಮಾಡಬೇಕು ಅಂತ ನಾವು ಶಾಸಕರು ತೀರ್ಮಾನ ತಗೊಂಡಿದ್ದೀವಿ. ಈ ಒಂದು ಏನು ಈ ವರ್ಷದೊಳಗಡೆ ಈ ಕೊರೋನಾ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಅದನ್ನು ಮೂವ್ಮೆಂಟ್ ಮಾಡ್ತಾ ಇದ್ವಿ. ಆದರೆ ಕೊರೋನಾ ಇರೋದ್ರಿಂದ ಡೆಲ್ಲಿಲಿ ನಾವು ಹೋಗಿ ಮಾತಾಡೋಕ್ಕಾಗೋಕ್ಕೆ ಅವಕಾಶ ಇಲ್ಲ. ಇವತ್ತು ಆರ್ಟ್ ಮಿನಿಸ್ಟರ್ ಇದ್ದಾರೆ, ಅವರಿಬ್ಬರ ಹತ್ರನೂ ಜಾಯಿಂಟ್ ಕಮಿಷನ್ ಮೀಟಿಂಗ್ನ ಒಂದು ಮಾಡಿ ನಂತರ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಇವ್ರನ್ನೆಲ್ಲ ಭೇಟಿ ಮಾಡಿ ಇರೋ ವಾಸ್ತವಿಕನ ನಿಮ್ಮ ಸಮಸ್ಯೆಗಳನ್ನ ಎತ್ತಿಡಿ ಅಂತ ಕೆಲಸ ಮಾಡಿ ಖಂಡಿತವಾಗ್ಲೂ ನಿಮ್ಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಅದು ಖಂಡಿತವಾಗ್ಲೂ ನಾವೆಲ್ಲ ಮುಂದಿಟ್ಕೊಂಡು ಮಾಡೋಣ, ಎಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ CV ಲಿಂಗರಾಜು, ಜೆಡಿಎಸ್ ಮುಖಂಡರಂತಹ PL ಲಿಂಗರಾಜು, ಜಯಪ್ಪ ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್.
ಹಾಸನ ನಗರದ ಬಿಟಿ ಕೊಪ್ಪಲಿನಿಂದ ಯಡಿಯೂರು ಮೂಲಕ ಸಾಲಗಾಮಿ ರಸ್ತೆಯವರೆಗೂ ಸಂಪರ್ಕಿಸುವ ಅರಳಹಳ್ಳಿಯ ಗ್ರಾಮದ ಐಪಿಎಂಸಿಯ ವಸತಿ ಗೃಹದ ಮುಂದೆ 4,73,00,000 ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣನವರು ಸೋಮವಾರ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಸುಮಾರು 5.3 ಕಿಲೋಮೀಟರ್ ಉದ್ದವಾದಂತಹ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ ಸಂಸದರು ಹಾಸನದ ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡುವುದಾಗಿ ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಚ್ಪಿ ಸ್ವರೂಪ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದಂತಹ ಯುವತಿಯನ್ನ ತಮ್ಮ ವಾಹನದಲ್ಲಿ ಕರೆತಂದು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಯನ್ನ ಮೆರೆದ ಪ್ರವಾಸೋದ್ಯಮ ಸಚಿವರು ಹಾಸನದ ಹೊರವಲಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಅಪಘಾತದಲ್ಲಿ ಗಾಯಗೊಂಡಂತಹ ಪ್ರಜ್ಞಾಹೀನರಾಗಿದ್ದಂತಹ ಯುವತಿಯನ್ನ ತಮ್ಮ ವಾಹನದಲ್ಲಿ ಕರೆತಂದು ಹಾಸನದ ಹಿಮ್ಸ್ ಆಸ್ಪತ್ರೆಯ ಕೋವಿಡ್ ವಿಭಾಗಕ್ಕೆ ದಾಖಲಿಸಿ ಆರೋಗ್ಯ ವಿಚಾರಿಸಿ ಆರೈಕೆ ಮಾಡುವಂತೆ ಸಚಿವರಂತಹ ಸಿಟಿ ರವಿಯವರು ತಿಳಿಸಿ ಕೆಲ ಹೊತ್ತು ಅಲ್ಲೇ ಇದ್ದು ಬೆಂಗಳೂರಿಗೆ ತೆರಳಿದ್ದಾರೆ. ಇದು ಹಾಸನದ ಉದ್ದೂರು ಹರಳಹಳ್ಳಿಯ ಬಳಿ ನಡೆದಿದೆ. ಉದ್ದೂರು ಹತ್ರ ನಾವೀಗ ಆ ಕಡೆ ಚಿಕ್ಕಮಗಳೂರಿಂದ ಬರ್ತಿರ್ಬೇಕಾದ್ರೆ ಸ್ಯಾರಿ ಗಾಡಿಗೆ ಇಲ್ದಲೇ ವೀಲಿಗೆ ಸ್ಯಾರಿಸಿಗೆ ಹಾಕ್ಕೊಂಡು ಬಿದ್ದಿದ್ರು ಅವರು. ಆಗ ಅನ್ಕಾನ್ಸಸ್ ಇದ್ರು. ತಕ್ಷಣ ನಾವೇನೋ ಈ ಜನ ನಿಂತಿದ್ದಾರಲ್ಲ ಅಂತ ನಿಲ್ಲಿಸಿದಾಗ ಈಗೇನು ಗೊತ್ತಾದಾಗ ತಕ್ಷಣ ಹಾಕೊಂಡು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ರು. ಇವಾಗ ಹೇಗಿದ್ರು ಸರ್? ಈಗ ಸ್ವಲ್ಪ ಹೊತ್ತು ಆದಮೇಲೆ ಗಾಡೀಲಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಪ್ರಜ್ಞೆ ಬಂದಿದೆ. ಈಗ ಇಲ್ಲಿ ಡಾಕ್ಟ್ರ್ ಹೇಳೋ ಪ್ರಕಾರ ಏನು ಮೇಜರ್ ಏನು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಉಳಿದವ್ರು ನೋಡಬೇಕು. ನಮ್ಮ ಗಾಡಿ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಅರಸೀಕೆರೆ ತಾಲೂಕನ್ನ ಮಧ್ಯಾಹ್ನ 2 ಗಂಟೆ ನಂತರ ಲಾಕ್ಡೌನ್ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾರ್ಗಸೂಚಿಯ ಅನ್ವಯವಾಗಿ ಕರೋನಾ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ವಿಧಿಸಿದಂತಹ ನಿಯಮಗಳನ್ನ ಹಾಗೂ ಕಟ್ಟುಪಾಡುಗಳನ್ನ ಸಡಿಲಗೊಳಿಸಲಾಗಿದೆ ಎಂದು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷ ಶಾಸಕ ಕೆಎಂ ಶಿವಲಿಂಗೇಗೌಡರವರು ತಿಳಿಸಿದ್ದಾರೆ. ತಾಲೂಕು ಕಚೇರಿಯ ಆವರಣದಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತಾಲೂಕು ಆಡಳಿತ, ಉದ್ಯಮಿಗಳ ಎಲ್ಲಾ ಪಕ್ಷದ ಮುಖಂಡರುಗಳು ಹಾಗೂ ವಿವಿಧ ಸಂಘ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ನಿರ್ಣಯಕ್ಕೆ ಕೈಗೊಳ್ಳಲಾಗಿದೆ. ಮಧ್ಯಾಹ್ನ 12 ಗಂಟೆಯ ನಂತರದಲ್ಲಿ ಪ್ರಾರಂಭವಾದ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಪ್ರಶ್ನೆಗಳನ್ನ ಕೇಳಿದಿರುವುದರಿಂದ ಗೊಂದಲ ಉಂಟಾಗಿತ್ತು. ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯ ಬಾಬು ಮಹಾಮಾರಿ ಕರೋನಾದಿಂದ ನಗರದಲ್ಲಿ ಅನಾನುಕೂಲ ಉಂಟಾಗಿರುವ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಮಧ್ಯಪ್ರವೇಶಿಸಿ ಮಾತನಾಡಿದ ಶಾಸಕರು ಉತ್ತರ ಕೊಡಲು ಹೋದಾಗ ಕೆಲವು ಯುವಕರು ಮಧ್ಯ ಮಾತನಾಡಿ ಗೊಂದಲವನ್ನ ಸೃಷ್ಟಿಯಾಯಿತು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಗೊಂದಲವನ್ನ ನಿವಾರಿಸಿ ತಾಲೂಕಿನಲ್ಲಿ ಕರೋನಾದಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ನೇರವಾಗಿ ಚರ್ಚಿಸಲು ಅವಕಾಶವನ್ನ ಮಾಡಿಕೊಟ್ಟರು. ಕಾರವೇ ಅಧ್ಯಕ್ಷ ಹೇಮಂತ್ ಮಾತನಾಡಿ ಮಧ್ಯಾಹ್ನ 2 ಗಂಟೆಯ ನಂತರ ಲಾಕ್ಡೌನ್ ಮಾಡಿರುವುದನ್ನ ಉದ್ಯಮಿಗಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಂಕಷ್ಟಕ್ಕೀಡಾಗಿದ್ದಾರೆ. ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಲಾಕ್ಡೌನ್ ತೆರವುಗೊಳಿಸಿ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡುವುದಾಗಿ ತಿಳಿಸಿದರು. ಬಿಜೆಪಿ ಮುಖಂಡ ಎನ್.ಡಿ. ಪ್ರಸಾದ್ ಮಾತನಾಡಿ ತಾಲೂಕು ಆಡಳಿತ ತೆಗೆದುಕೊಂಡಿರುವ ನಿರ್ಣಯವನ್ನ ಜನತೆಗಳಿಗೆ ಅನುಕೂಲವಾಗುವಂತೆ ಇರಲಿ. ಕರೋನಾದಿಂದ ತತ್ತರಿಸಿರುವ ಅರಸೀಕೆರೆಯ ತ್ವರಿತಗತಿಯಲ್ಲಿ ವೈದ್ಯರು ಚಿಕಿತ್ಸೆಯನ್ನು ನೀಡಬೇಕು. ಪಾಸಿಟಿವ್ ಬಂದಿರುವ ರೋಗಿಗಳನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಬೇಕು. ಕೆಲವು ಕಡೆ ರಸ್ತೆಗಳಲ್ಲಿ ಸೀಲ್ಡೌನ್ ಬಗ್ಗೆ ನಡೆದಿರುವಂತಹ ತಾರತಮ್ಯವನ್ನ ಸರಿಪಡಿಸಬೇಕು. ಹೀಗೆ ಹಲವಾರು ಸಲಹೆಗಳನ್ನ ತಾಲೂಕು ಆಡಳಿತಕ್ಕೆ ನೀಡಿದ್ರು. ನಂತರ ಮಾತನಾಡಿದ ಶಾಸಕರಾದಂತಹ ಕೆಎಂ ಶಿವಲಿಂಗೇಗೌಡರವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೆಗೆದುಕೊಂಡಿರುವ ನಿಯಮಗಳಂತೆ ಅರಸೀಕೆರೆಯಲ್ಲಿ ಲಾಕ್ಡೌನ್ ತೆರವುಗೊಳಿಸಲಾಗಿದೆ. ಯಾವುದೇ ನಿರ್ಬಂಧ, ಕಟ್ಟುಪಾಡುಗಳನ್ನ ವಿಧಿಸದೆ ಪಾಸಿಟಿವ್ ಬಂದಿರುವ ರೋಗಿಗಳನ್ನ ಮನೆಯಲ್ಲಿಯೇ ಹೋಮ್ ಕ್ವಾರಂಟೈನ್ ಮಾಡಲಾಗುವುದು. ರೋಗಿ ಮನೆಯಲ್ಲಿ ಅನಾನುಕೂಲವಾಗಿದ್ದರೆ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುವುದು. ಪಾಸಿಟಿವ್ ಬಂದ ರೋಗಿಗಳನ್ನ ಮನೆಯಲ್ಲಿ ಮಾತ್ರ ಸೀಲ್ಡೌನ್ ಮಾಡಲಾಗುವುದು. ಮೊದಲಿನಂತೆ ಆ ರಸ್ತೆಯನ್ನ ಸಂಪೂರ್ಣವಾಗಿ ಸೀಲ್ಡೌನ್ ಮಾಡಲಾಗುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರದ ನಿಯಮಾನುಸಾರವಾಗಿ ಕೈಗೊಳ್ಳಬೇಕಾದಂತಹ ಎಲ್ಲಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಕೆಲವರಿಗೆ ಇದರಿಂದ ತೊಂದರೆ ಆಗಿರಬಹುದು. ಕರೋನಾ ರೋಗ ಹರಡುವುದನ್ನು ತಡೆಗಟ್ಟುವ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಜನಸಾಮಾನ್ಯರು ಸಹಕಾರ ನೀಡಬೇಕು ಎಂದು ಕೇಳಿದ್ರು. ಕೇಂದ್ರ ಸರ್ಕಾರದ ನಿಯಮಾವಳಿ ನಿಬಂಧನೆಗಳ ಪ್ರಕಾರ ತಾಲೂಕಿನ ಆಡಳಿತ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಇನ್ನು ಯಾವುದೇ ನಿಬಂಧನೆಗಳನ್ನು ತಾಲೂಕಿನ ಆಡಳಿತದಿಂದ ವಿಶೇಷವಾಗಿ ವಿಶೇಷವಾಗಿ ಜಾರಿ ತರ್ತಕ್ಕಂಥ ಕೆಲಸನ ನಮ್ಮ ತಾಲೂಕಿನ ಆಡಳಿತ ಇನ್ನು ಮುಂದೆ ನಾವು ಮಾಡೋದಿಲ್ಲ. ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಬಂಧನೆಗಳಿಗೆ ಅನುಸಾರವಾಗಿ
ತಾಲೂಕಿನ ಆಡಳಿತ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಹೋಮ್ ಕ್ವಾರಂಟೈನಲ್ಲಿ ಇರ್ಬೋದು ಅಂತ ಸರ್ಕಾರ ನಿಬಂಧನೆ ಕೊಟ್ಟಿದೆ. ಇನ್ನು ಮುಂದೆ ಯಾರು ಬೇಕಾದರೂ ಹೋಮ್ ಕ್ವಾರಂಟೈನಲ್ಲಿ ಇರ್ಬೋದು. 2ರಲ್ಲಿ ಬಡವರು ಯಾರಾದರೂ ಇದ್ದು ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಕರ್ಕೊಂಡು ಹೋಗ್ತಾರೆ, ಅವ್ರ ಅಭಿಪ್ರಾಯ ಕೇಳ್ತಾರೆ. ಅವ್ರ ಅಭಿಪ್ರಾಯ ಕೇಳಿ ನಾನು ಹೋಮ್ ಕ್ವಾರಂಟೈನಲ್ಲಿ ಇರ್ತೀನಿ ಅಂದರೆ ಸರ್ಕಾರದ ನಿಯಮ ಆಗಿದೆ, ಆ ನಿಯಮದ ಪ್ರಕಾರ ಅವ್ರು ಅಲ್ಲೇ ಅವ್ರ ಮನೆಯಲ್ಲಿ ತಗೋಬೋದು. ಸೀಲ್ ಡೌನ್ನ ಇಡೀ ಒಟ್ಟಾರನೇ ಸೀಲ್ ಡೌನ್ ಮಾಡ್ತಕ್ಕಂಥದ್ದನ್ನು ವಿರೋಧಿಸಿದ್ದೀವಿ. ಅದನ್ನು ಜಿಲ್ಲಾಧಿಕಾರಿಗಳು ವಾಪಸ್ ತಗೋಬೇಕು. ಆ ನಿಬಂಧನೆನ ಆ ಮನೆ ಅಕ್ಕಪಕ್ಕದಲ್ಲಿ ಮಾತ್ರ, ಮನೆ ಅಕ್ಕಪಕ್ಕದಲ್ಲಿ ಒಂದು ಮನೆಗೆ ಸೀಮಿತವಾದಂಥ ಸೀಲ್ ಡೌನ್ನ ಮಾಡಬೇಕು ಹೊರತು ಇಡೀ ಒಟ್ಟಾರನ ಸೀಲ್ ಡೌನ್ನ ಮಾಡಬಹುದು. ಅಣ್ಣ ಸಮಯ ಮುಗಿದೋತಲ್ಲ, 24 hours. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡಿದೆ ಅದನ್ನು ಯಥಾವತ್ತಾಗಿ ನಾವು ಪಾಲನೆ ಮಾಡಿದ್ದೀವಿ. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಇಲ್ಲದೆ ಇರುವಂಥ ಇಚ್ಛಾಶಕ್ತಿ ನಮಗಿಲ್ಲ. ರಾಜ್ಯ ಕೇಂದ್ರ ನಿರ್ಣಯ ತಗೊಂಡಿರೋದ್ರಿಂದ ಆ ನಿರ್ಣಯಕ್ಕೆ ನಾವು ಭದ್ರಾಗಿ ನಡೀತೀವಿ. ಅವರು ಲಾಕ್ಡೌನ್ನ ತೆಗೆದಿರೋದ್ರಿಂದ ನಾವು ಲಾಕ್ಡೌನ್ನ ತಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ನಾಗಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನಟರಾಜು, ನಗರ ವೃತ್ತ ನಿರೀಕ್ಷಕ ಚಂದ್ರಶೇಖರಯ್ಯ, ಗ್ರಾಮಾಂತರ ವೃತ್ತ ನಿರೀಕ್ಷಕ ವಸಂತಕುಮಾರ್, ನಗರಸಭೆಯ ಆರ್ಒ ಹೇಮಂತ್ ಕುಮಾರ್, ಆರೋಗ್ಯಾಧಿಕಾರಿ ಕರಿಯಪ್ಪ, ನಗರಸಭೆಯ ಸದಸ್ಯರುಗಳು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೊಹಿದ್ದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಮಕ್ಕಳು ಸರಿಯಾದ ರೀತಿಯಲ್ಲಿ ಶಿಕ್ಷಣ ಪಡೆಯಲು ಪೋಷಕರು ಹೆಚ್ಚಿನ ಆಸಕ್ತಿಯನ್ನ ಮಕ್ಕಳ ಮೇಲೆ ತೋರಬೇಕು ಎಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದರು. ಸಕಲೇಶಪುರ ತಾಲೂಕಿನ ಬಾಗಿ ಗ್ರಾಮದ ಪಂಚಾಯತ್ ಸಭಾಂಗಣದಲ್ಲಿ ಮಕ್ಕಳಿಗಾಗಿ ಚಂದನ ಟಿವಿಯಲ್ಲಿ ಬರುತ್ತಿರುವ ಆನ್ಲೈನ್ ಶಿಕ್ಷಣ ತರಬೇತಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕೋವಿಡ್-19 ಹಿನ್ನೆಲೆಯಲ್ಲಿ ನೇರವಾಗಿ ತರಗತಿಗಳನ್ನ ಶಾಲೆಯಲ್ಲಿ ನಡೆಸಲಾಗದೆ ಆನ್ಲೈನ್ ಶಿಕ್ಷಣವನ್ನ ನೀಡಲಾಗುತ್ತಿದೆ. ಆದರೆ ಗ್ರಾಮೀಣ ಮಲೆನಾಡು ಭಾಗಗಳಲ್ಲಿ ಹಲವೆಡೆ ಇಂಟರ್ನೆಟ್ ಸಿಗುವುದಿಲ್ಲ, ಜೊತೆಗೆ ಮೊಬೈಲ್ ನೆಟ್ವರ್ಕ್ ಸಹ ಸರಿಯಾಗಿ ಸಿಗುವುದಿಲ್ಲ. ಹಲವು ತಾಂತ್ರಿಕ ತೊಂದರೆಗಳು ಉದ್ಭವಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ಪಡೆಯಲು ಕಷ್ಟಕರವಾಗಿದೆ. ಬಡ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣಕ್ಕಾಗಿರುವ ಸಂಪರ್ಕ ಸಾಧನಗಳು ಇರುವುದಿಲ್ಲ. ಸರ್ಕಾರ ಆನ್ಲೈನ್ ಶಾಲೆಗಳನ್ನ ಮಾಡಿದ್ರೆ ಶಾಲೆಗಳಿಗೆ ದೊಡ್ಡ ದೊಡ್ಡ ಟಿವಿಗಳನ್ನ ನೀಡಬೇಕು ಹಾಗೂ ವಿದ್ಯಾರ್ಥಿಗಳ ಕಲಿಕೆಗೆ ಕೆಲವು ಆನ್ಲೈನ್ ಮಾದರಿಯ ಮಾತ್ರ ಪ್ರೋತ್ಸಾಹಿಸದೆ ಬೇರೆ ಬೇರೆ ವಿಧಾನಗಳಲ್ಲಿ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಪಡೆಯಲು ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜೆ.ಆರ್. ಹರೀಶ್ ಮಾತನಾಡಿ, 3ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಚಂದನ ವಾಹಿನಿಯಲ್ಲಿ ಮುಖಾಂತರವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಬಿತ್ತರಿಸಲಾಗುತ್ತದೆ. ಪ್ರತಿ ತರಗತಿಗಳಲ್ಲೂ ಬೇರೆ ಬೇರೆ ಅವಧಿಗಳಲ್ಲಿ ಶಿಕ್ಷಣವನ್ನ ನೀಡಲಾಗುತ್ತದೆ. ಯಾವ ವಿದ್ಯಾರ್ಥಿಗಳ ಮನೆಗಳಲ್ಲಿ ಟಿವಿ ಸೌಲಭ್ಯವೂ ಇರುವುದಿಲ್ಲವೋ ಅಂತಹ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ಗೆ ಬಂದು ಆನ್ಲೈನ್ ಶಿಕ್ಷಣವನ್ನ ಪಡೆಯಬಹುದು. ಇಲ್ಲಿ ಕೋವಿಡ್ ಹರಡದಂತೆ ಸಾಮಾಜಿಕ ಅಂತರವನ್ನ ಕಾಪಾಡಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಸೇರಿದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗುತ್ತದೆ. ತಂದೆ ತಾಯಿಗಳು ಧಾರಾವಾಹಿಗಳನ್ನ ನೋಡುವುದನ್ನ ಕಡಿಮೆ ಮಾಡಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣವನ್ನ ನೀಡಲು ಸಹಕಾರಿ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಖುದ್ದಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆನ್ಲೈನ್ ಶಿಕ್ಷಣವನ್ನ ವೀಕ್ಷಿಸಿದರು. ವಿದ್ಯಾರ್ಥಿಗಳ ನೋಟ್ಬುಕ್ ಹಾಗೂ ಪೆನ್ ಪಂಚಾಯತ್ ವತಿಯಿಂದ ನೀಡಲಾಯಿತು. ನೇರವಾಗಿ ತರಗತಿಗಳು ಶಾಲೆಯಲ್ಲಿ ನಡೆದೇ ಇರೋದ್ರಿಂದ ಭಾಗಶಃ ಉಪಯುಕ್ತ ಆಗಿದೆ. ಆದರೆ ಗ್ರಾಮೀಣ ಮಕ್ಕಳಿಗೆ, ಮಲೆನಾಡು ಮಕ್ಕಳಿಗೆ ಎಲ್ಲಿ ಇಂಟರ್ನೆಟ್ ಉಪಯೋಗ ಇಲ್ಲ, ಎಲ್ಲಿ BSNL ಸಂಪರ್ಕ ಕಡಿಮೆ ಇದೆ, ಎಲ್ಲಿ ಕೆಲವು ತಾಂತ್ರಿಕ ದೋಷಗಳಿದೆ, ಅಲ್ಲಿ ಕಷ್ಟಕರ ಆಗಿದೆ. ಅದಕ್ಕೆ ನಾನು ಇವತ್ತು ಭಾಗಶಃ ಮಕ್ಕಳು ಕಲಿಕೆಗೆ ಇನ್ನೂ ಆಸಕ್ತಿ ಹೆಚ್ಚಿಸೋದಕ್ಕೆ ಬೇರೆ ಬೇರೆ ರೂಪದಲ್ಲಿ ಅವರ ಗಮನವನ್ನು ನಾವು ಸೆಳೆಯಬೇಕಾಗಿದೆ. ಇವತ್ತು ಚಂದನ ವಾಹಿನಿ ಮೂಲಕ ಮಕ್ಕಳು ಪಾಠವನ್ನು ಕಲಿತಾ ಇದ್ದಾರೆ. ಅದರಲ್ಲಿ ಇಂಟರ್ಯಾಕ್ಷನ್ ಅಂತ ನಾವು ಏನು ಹೇಳ್ತೇವೆ, ಪರಸ್ಪರ ಅಭಿವ್ಯಕ್ತವನ್ನು ಮಾಡ್ತಕ್ಕಂಥ ಕೆಲಸ ಅದು ಕಡಿಮೆ ಇದೆ. ಆದರೂ ಕೂಡ ಮಕ್ಕಳು ಸಕ್ರಿಯವಾಗಿ ಪಾಠವನ್ನು ಕಲೀಲಿಕ್ಕೆ, ಅದು ಶಾಲೆಗೆ ಬಂದು ಕಲೀಲಿ ಅಥವಾ ಮನೆಯಲ್ಲಿ ಕಲೀಲಿ, ಅದು ಕೆಲವು ಸಾರಿ ಸಾಧನಗಳಿಲ್ಲ. ನಮಗೆ ಬಡ ಮಕ್ಕಳಿಗೆ TV ಇಲ್ಲ, ಬೇರೆ ಬೇರೆ ಸಂಪರ್ಕ ಸಾಧನಗಳಿಲ್ಲ. ಆದ್ದರಿಂದ 50% ಮಕ್ಕಳು ಇದರಿಂದ ವಂಚಿತರಾಗ್ತಿದ್ದಾರೆ, 50% ಮಕ್ಕಳು. ಅದಕ್ಕೆ ನಾನು ಒಂದು ವೇಳೆ ಆನ್ಲೈನ್ ಶಾಲೆಗಳನ್ನು ನಡೆಸೋದೇ ಆದರೆ ಕ್ಲಾಸಸ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಆ ಶಾಲೆಗಳಿಗೆ ಟಿವಿಯನ್ನು ಕೊಡಬೇಕು.
ಆ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಟಿ ವಿಯನ್ನು ಕೊಡಬೇಕು. ಒಂದೆಡೆ ಸೇರಿಸಿ ಆ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪರಿಪೂರ್ಣ ಆಗಬೇಕು ಅನ್ನೋ ಹಾಗಿದ್ದರೆ ಎಲ್ಲ ಸಲಕರಣೆಗಳನ್ನು ಕೊಟ್ಟು ಮಾಡಲಿ. ಮತ್ತು ಮಕ್ಕಳು ಯಾವುದೇ ಸೇವೆಯಿಂದ ವಂಚಿತರಾದ ರೀತಿಯಲ್ಲಿ ಮಾಡಲಿ. ಪೋಷಕರು ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ಪೋಷಕರು ಮತ್ತು ಉಪಾಧ್ಯಾಯರು ಆಗ ಮಾತ್ರ ಈ ಕಾರ್ಯಕ್ರಮ ಫಲಪ್ರದ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಆದಷ್ಟು ಮಕ್ಕಳನ್ನು ಈ ಕಡೆ ಹೆಚ್ಚು ಗಮನ ಹರಿಸಿ ಅವರಿಗೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಉದಯ್, ತಾಲೂಕು ಪಂಚಾಯತ್ ಸದಸ್ಯ ಯಡಹಳ್ಳಿ ಮಂಜುನಾಥ್, ಉಪ ತಹಶೀಲ್ದಾರ್ ನಾಗರಾಜು, ಕಾರ್ಯದರ್ಶಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಧೀರ್, ಸಕಲೇಶ್ಪುರ, ಜಸ್ಟ್ ನ್ಯೂಸ್. ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಕಣತೂರು ಗ್ರಾಮದಲ್ಲಿ ಒಂದೇ ಕುಟುಂಬದ 5 ವ್ಯಕ್ತಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಸದರಿ ಸ್ಥಳವನ್ನ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಣೆ ಮಾಡಿ ಸೋಂಕಿತರ ವ್ಯಕ್ತಿಗಳಿಗೆ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ತಹಶೀಲ್ದಾರ್ ಶ್ರೀರಂತಾಜ್ ತಿಳಿಸಿದರು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಣತೂರು ಗ್ರಾಮ ಪಂಚಾಯತ್ ನಲ್ಲಿ ವಾಸವಾಗಿರುವ ಮುಸ್ಲಿಂ ಸಮುದಾಯದ ಒಬ್ಬರಿಗೆ ಕಳೆದ 1 ವಾರದ ಹಿಂದೆ ಸೋಂಕು ಕಾಣಿಸಿಕೊಂಡಿತ್ತು. ಹಾಗಾಗಿ ಅವರನ್ನ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಸ್ಥಳಾಂತರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಅವರಿಗೆ ಸಂಪರ್ಕವನ್ನ ಹೊಂದಿದ್ದಂತಹ ಕುಟುಂಬದ 5 ಸದಸ್ಯರನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಇರಿಸಿ ಅವರ ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಇದರಿಂದ ಇಂದು ವರದಿ ಬಂದಿದ್ದು 5 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದರಿಂದ ಅವರ ಮನೆಯನ್ನ ಸೀಲ್ ಡೌನ್ ಮಾಡುವ ಮೂಲಕ ಅವರು ಈತ ಬೀದಿಯನ್ನ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸತೀಶ್, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ರತ್ನಮ್ಮ, ಆಶಾ ಕಾರ್ಯಕರ್ತೆ ಹೇಮಾ, ತಾಲೂಕು ಕಚೇರಿಯ ಸಿಬ್ಬಂದಿ ಕುಮಾರ್, ಪೊಲೀಸ್ ಠಾಣೆಯ ಸಿಬ್ಬಂದಿ ಸುರೇಶ್ ಮುಂತಾದವರು ಹಾಜರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಈ ಭೂಮಿಯ ಮೇಲೆ ಧರ್ಮ ಪರಂಪರೆ ಇನ್ನೂ ಕೂಡ ಉಳಿದಿದೆ ಎಂದರೆ ಇಂತಹ ರಕ್ಷಾ ಬಂಧನ ಆಚರಣೆಗೆ ಕಾರಣ. ಇದೊಂದು ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವುದಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಅಧಿಕಾರಿ ನಂದಿನಿ ತಿಳಿಸಿದರು. ಹಾಸನ ನಗರದ ಪವನಪುತ್ರ ರೆಸಾರ್ಟ್ನಲ್ಲಿ ಪತಂಜಲಿ ಪರಿವಾರದಿಂದ ರಕ್ಷಾ ಬಂಧನ ಕಾರ್ಯಕ್ರಮವನ್ನ ಪಾಲ್ಗೊಂಡು ನಂತರ ಮಾತನಾಡಿದ ಅವರು, ರಕ್ಷಾ ಬಂಧನವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಸಾಮಾಜಿಕ ಅಂತರದಲ್ಲಿ ನಡೆಸಲಾಗಿದೆ. ಕೊರೋನಾ ಇರುವುದರಿಂದ ಮುಂಜಾಗ್ರತೆ ಕ್ರಮವನ್ನ ಅನುಸರಿಸಬೇಕಾಗಿದೆ ಎಂದರು. ಯೋಗದ ಮೂಲಕ ಜ್ಞಾನವನ್ನ ಪಡೆದು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಹಾಗೂ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ನಂತರ ಪತಂಜಲಿ ಪರಿವಾರದವರು ಮಾತನಾಡಿ, ನಮ್ಮ ದೇಶದಲ್ಲಿ ವಿವಿಧ ಹಬ್ಬಗಳಲ್ಲಿ ಕಾಣಬಹುದು. ಪ್ರತಿ ಹಬ್ಬಕ್ಕೂ ತನ್ನದೇ ಆದಂತಹ ಮಹತ್ವವನ್ನ ಪಡೆದಿದೆ. ಪ್ರತಿ ವರ್ಷ ಆಚರಿಸುವ ರಕ್ಷಾ ಬಂಧನವನ್ನ ಮೊದಲು ಒಡಹುಟ್ಟಿದವರಿಗೆ ಮಾತ್ರ ಆಚರಿಸುತ್ತಿದ್ದರು. ಇಂದಿನ ದಿನಗಳಲ್ಲಿ ಎಲ್ಲಾ ಬಗೆಯ ಸೋದರ ಸೋದರಿಯರಿಗೆ ಸಂಬಂಧ ಹಾಗೂ ಬಾಂಧವ್ಯವನ್ನ ಹುಟ್ಟಿಗೊಳಿಸುವ ದಿನವಾಗಿದೆ. ಸೋದರನಿಗೆ ರಾಖಿಯನ್ನ ಕಟ್ಟಿ ಉಡುಗೊರೆಯನ್ನ ಪ್ರತಿಯಾಗಿ ಪಡೆಯುವ ಈ ದಿನಕ್ಕಾಗಿ ಕಾದಿರುತ್ತಾರೆ. ಮನುಷ್ಯನ ದೃಷ್ಟಿಯ ಬದಲಾದರೂ ಅದು ಪರಮಾತ್ಮನಿಗೆ ಮೆಚ್ಚುಗೆಯಾಗುತ್ತದೆ. ದೇಹದ ಅಭಿಮಾನ ಎಂದರೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಎಲ್ಲವನ್ನ ತ್ಯಜಿಸಬೇಕು. ನಿಜ ಸ್ಥಿತಿಯನ್ನ, ವಾಸ್ತವಿಕತೆಯನ್ನ ಅರಿತು ಬಾಳಿದರೆ ಸುಖಿಯಾಗಿ ಬಾಳಬಹುದು ಎಂದು ಸಲಹೆಯನ್ನ ನೀಡಿದರು. ದೇವತೆಗಳ ಕಾಲದಿಂದಲೂ ಇಂತಹ ರಾಖಿ ಕಟ್ಟುವುದು ಪ್ರಸಿದ್ಧಿಯಲ್ಲಿದೆ. ಪರಮ ಪವಿತ್ರವಾದಂತಹ ರಾಖಿಯನ್ನ ಅಣ್ಣ ತಂಗಿಯರು ಕಟ್ಟಿಸಿಕೊಂಡು ಹಾರೈಸುವ ಸಂಪ್ರದಾಯವಾಗಿದೆ ಎಂದು ತಿಳಿಸಿದರು. ಇಂತಹ ಪುರಾತನ ಹಬ್ಬವಾದರೂ ಇಂದಿಗೂ ಕೂಡ ಪ್ರಸಿದ್ಧಿಯಾಗಿದೆ. ಒಬ್ಬರಿಗೊಬ್ಬರು ಒಟ್ಟಾಗಿ ಸೇರಿ ರಾಖಿ ಕಟ್ಟುವ ಮೂಲಕ ದೇಶವನ್ನ ಶಾಂತಿಯ ನೆಲೆಸುವಂತೆ ಮಾಡಲು ಇದು ಉತ್ತಮವಾಗಿದೆ ಎಂದು ಕರೆ ನೀಡಿದರು. ಕೊನೆಯಲ್ಲಿ ಯೋಗ ಶಿಕ್ಷಕರು ಒಬ್ಬರಿಗೊಬ್ಬರು ರಾಖಿಯನ್ನು ಕಟ್ಟುವುದರ ಮೂಲಕ ಅಣ್ಣ ತಂಗಿಯರ ಸಂಬಂಧವನ್ನ ಗಟ್ಟಿ ಮಾಡುವುದಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಭಾರತ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ, ಯುವ ಭಾರತ ಜಿಲ್ಲಾ ಪ್ರಭಾರಿ ಸುರೇಶ್, ಪ್ರಜಾಪತಿ ಪತಂಜಲಿ ಸಮಿತಿಯ ಪ್ರಭಾರಿ ಗಿರೀಶ್, ಪತಂಜಲಿ ಮಹಿಳಾ ಘಟಕದ ಪ್ರಭಾರಿಗಳಂತಹ ರಾಧಾ, ನೀಲಾ, ಉಮೇಶ್, ರುಕ್ಮಿಣಿ, ದೇವರಾಜು ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ತಾಲೂಕಿನ ಕೊರೋನಾ ಸೋಂಕಿನಿಂದ 7 ಜನರು ಮೃತಪಟ್ಟಿದ್ದು 109 ಜನ ಸಕ್ರಿಯ ಸೋಂಕಿತರಿಗೆ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ರು.
ಸೀಲ್ಡೌನ್ ಪ್ರದೇಶಗಳಲ್ಲಿ ಸಾರ್ವಜನಿಕರನ್ನ ಓಡಾಡುತ್ತಿರುವುದರಿಂದ ತಾಲೂಕು ಆಡಳಿತಕ್ಕೆ ತಲೆನೋವು ಪರಿಣಮಿಸಿದೆ. ಹೊಳೆನರಸೀಪುರ ತಾಲೂಕಿನಲ್ಲಿ ಸುಮಾರು 13 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಒಟ್ಟು 247 ಜನರಲ್ಲಿ 118 ಜನರು ಗುಣಮುಖರಾಗಿದ್ದಾರೆ. ಸೋಂಕಿತರ ಸಂಖ್ಯೆ ದಿನನಿತ್ಯ ಏರಿಕೆಯಾಗುತ್ತಿದ್ದು, ಜನರಲ್ಲಿ ಆತಂಕ ಮೂಡಿಸಿದೆ. ಪುರಸಭೆಯ ವಾಣಿಜ್ಯ ಸಂಕೀರ್ಣದ 2 ವರ್ತಕರಿಗೆ ಕುಟುಂಬ ಸದಸ್ಯರಿಗೆ ಕೊರೋನಾ ದೃಢಪಟ್ಟಿದ್ದು, ಎಲ್ಲರಿಗೂ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ದಿನಸಿ ವರ್ತಕರೊಬ್ಬರಿಗೆ ಅಂಗಡಿ ಬಾಗಿಲನ್ನ ಮುಚ್ಚಿ ಸರ್ಕಾರ ನಿಯಮಗಳನ್ನ ಪಾಲಿಸುತ್ತಿದ್ದಾರೆ. ಆದರೆ ಎಲೆಕ್ಟ್ರಾನಿಕಲ್ ಅಂಗಡಿಯ ಮಾಲೀಕರೊಬ್ಬರು ಅಂಗಡಿಯಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಬದ್ಧತೆಯನ್ನ ತೋರಬೇಕಾದಂತಹ ವರ್ತಕರ ವರ್ತನೆಯಿಂದ ವಾಣಿಜ್ಯ ಸಂಕೀರ್ಣದ ವರ್ತಕರು ಆತಂಕಗೊಂಡಿದ್ದಾರೆ. ಸೀಲ್ಡೌನ್ ಪ್ರದೇಶಗಳಲ್ಲಿ ಓಡಾಡುತ್ತಿರುವ ಮತ್ತು ಸರ್ಕಾರದ ನಿಯಮಗಳನ್ನ ಪಾಲಿಸಿದ ಬೇಜವಾಬ್ದಾರಿಯ ಜನರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಂಡು ನಿಯಂತ್ರಣ ಸಾಧ್ಯ ಎಂದು ಸಾರ್ವಜನಿಕರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರೀ ವಿಕನಾಚಾರ್ಯರ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಶ್ರೀ ಶಾರ್ವರಿ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ಸೋಮವಾರದಂದು ಉತ್ತರ ಆಷಾಢ ನಕ್ಷತ್ರ ಗೋಧೂಳಿ ಲಗ್ನದಲ್ಲಿ ಶ್ರೀ ವಿಘ್ನೇಶಾಚಾರ್ಯರವರ ಮೂರ್ತಿಗೆ ಪುಣ್ಯಾಹ ಪಂಚಾಮೃತ ಅಭಿಷೇಕ, ವೇದ ಪಾರಾಯಣ, ಸ್ತೋತ್ರ ಪಠಣವನ್ನ ಮಾಡಿ ಮಹಾ ನೈವೇದ್ಯವನ್ನ ನಡೆಸಲಾಯಿತು. ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷವಾಗಿ ಅಲಂಕರಿಸಿ ದೇವಾಲಯದ ಆವರಣದಲ್ಲಿ ಪ್ರಾಕಾರೋತ್ಸವ ನಡೆಸಲಾಯಿತು. ತದಿ ಆರಾಧನೆಯ ಸೇವೆಯ ನಂತರ ಮಹಾ ಮಂಗಳಾರತಿಯನ್ನ ನೆರವೇರಿಸಲಾಯಿತು. ಹಿರಿಯ ಅರ್ಚಕ ರಾಮಸ್ವಾಮಿ ಭಟ್ಟರು ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಪೂಜಾ ಮಹೋತ್ಸವದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ, ನಾರಾಯಣ್ ಭಟ್, ವೆಂಕಟ ನರಸಿಂಹ, ರಾಮ್ ಪ್ರಸನ್ನ, ಮನು, ವಲ್ಲಭ, ಸಿಂಹೇಂದ್ರ, ರವಿಕುಮಾರ್ ಇತರರು ಹಾಜರಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಕೊರೋನಾ ಹೆಸರಿನಲ್ಲಿ ಬಿಜೆಪಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ, ನ್ಯಾಯಾಲಯದ ನ್ಯಾಯಾಧೀಶರಿಂದ ಸಮಿತಿ ರಚನೆ ಮಾಡಿ ಸಮಗ್ರ ತನಿಖೆಗೆ ಆಗ್ರಹ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಆಯಸ್ಸು ಕಡಿಮೆ ಇದೆ ಎಂದು ಭವಿಷ್ಯ ನುಡಿದ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್. ರಾಮನ ಜಿಲ್ಲೆಯನ್ನ ರಾವಣನ ಜಿಲ್ಲೆಯನ್ನಾಗಿ ಮಾಡಿದ ಎಚ್.ಡಿ. ರೇವಣ್ಣ ಹಾಗೂ ಬೆಂಬಲಿಗರು. ಪಿಎಸ್ಐ ಕಿರಣ್ ಕುಮಾರ್ ಆತ್ಮಹತ್ಯೆ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹ. ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ವಿರುದ್ಧ ಮಾಜಿ ಕೆಡಿಪಿ ಸದಸ್ಯ ದೇವರಾಜೇಗೌಡರಿಂದ ಗಂಭೀರ ಆರೋಪ. ಮತ್ತು ನಾಡಿನೆಲ್ಲೆಡೆ ಸಂಭ್ರಮದ ಭ್ರಾತೃತ್ವ ಬೆಸೆಯುವ ಹಬ್ಬ. ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಬೆಸಿಗೆ ರಾಖಿ ಹಬ್ಬ. ಪುರಾಣ ಪ್ರಸಿದ್ಧ ಆಚರಣೆ ರಕ್ಷಾಬಂಧನ.